ನೀಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡಲುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮನಿನಾದವಾಗಲಿ, ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಗೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ, ಇದ ಕೇಳಿದಲಿಯುವೆ ಮನದಲ್ಲಿ. ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತಿನ ಈ ಕಾರ್ಯದಲ್ಲಿ ಶ್ರೀ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರಿನ ಅಧ್ಯಕ್ಷರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಪ್ರಭಾಕರ್ ಕಲಂಕ ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾರೆ. ಅದೇ ರೀತಿ ಹಿಂದೂ ಜಾಗರಣ ವೇದಿಕೆಯ ಕ್ಷೇತ್ರೀಯ ಸಂಯೋಜಕರಾದ ಜಗದೀಶ್ ಕಾನ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಮೋದ್ ಮುತಾಲಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಈ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಗೇಪಾಡಿ ಅವರು, ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಹರೀಶ್ ಪುಂಜಾ ಅವರು, ಮುಲ್ಕಿ ಕ್ಷೇತ್ರದ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಅವರು, ಮಂಗಳೂರು ನಗರ ಉತ್ತರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು, ವಿವಿಧ ಹಿಂದೂ ಸಂಘಟನೆಗಳ ಪ್ರಮುಖ ನಾಯಕರು, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದ ಎಲ್ಲ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾ ಆತ್ಮೀಯ ಬಂಧುಗಳೇ, ಕಳೆದ ಮೇ 1ನೇ ತಾರೀಕಿನಂದು ರಾತ್ರಿ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಸುಹಾಸ್ ಶೆಟ್ಟಿಯವರ ಹುಟ್ಟೂರು ಬಂಟ್ವಾಳ ತಾಲೂಕು ಕಾವರಮೂರು ಗ್ರಾಮದ ಕಾಲಿಂಗಬೇಡಿನ ಹುಲಿಮೆಲೆ. ಮೋಹನ್ ಶೆಟ್ಟಿಯವರು ತಂದೆ, ಸುಲೋಚನಾ ಶೆಟ್ಟಿಯವರು ತಾಯಿ. ಮೋಹನ್ ಶೆಟ್ಟಿ ಮತ್ತು ಸುಲೋಚನಾ ಶೆಟ್ಟಿ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ಹಿರಿಯವರು ಸುಹಾಸ್ ಶೆಟ್ಟಿ, ಮತ್ತೊಬ್ಬ ತಮ್ಮ ಸೋಹನ್ ಶೆಟ್ಟಿ. ಮೋಹನ್ ಶೆಟ್ಟಿಯವರು ಮೈಸೂರಿನಲ್ಲಿ ತನ್ನ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿದ ಆ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿಯವರು ಮೈಸೂರಿಗೆ ತೆರಳಿ ತನ್ನ PUC ವರೆಗಿನ ವಿದ್ಯಾಭ್ಯಾಸವನ್ನು ಅಲ್ಲಿಯೇ ಪೂರೈಸಿದರು. ಆ ಬಳಿಕ ಮೋಹನ್ ಶೆಟ್ಟಿಯವರು ಅಲ್ಲಿಯ ಹೋಟೆಲ್ ವ್ಯವಹಾರವನ್ನು ನಿಲ್ಲಿಸಿ ಬಜೆಟ್ಗೆ ಆಗಮಿಸಿ ಅಲ್ಲಿ ತನ್ನ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರ ಜೊತೆ ಸುಹಾಸ್ ಶೆಟ್ಟಿ ಕೂಡ ಬಜೆಟ್ಗೆ ಇದ್ದರು. ಕಾಲಕ್ರಮೇಣ ಮೋಹನ್ ಶೆಟ್ಟಿಯವರು ಮತ್ತು ಅವರ ಪತ್ನಿ ಸುಲೋಚನಾ ಶೆಟ್ಟಿಯವರು ತಮ್ಮ ಹುಟ್ಟೂರಾದ ಹುಲಿಮೆಲೆಗೆ ಆಗಮಿಸಿ ಅಲ್ಲಿ ಕೃಷಿ ಕಾರ್ಯವನ್ನು ನಡೆಸಿದರೂ ಕೂಡ ಸುಹಾಸ್ ಶೆಟ್ಟಿಯವರು ಬಜೆಟ್ ಪರಿಸರದಲ್ಲಿ ವಿದ್ಯಾಭ್ಯಾಸದ ಬಳಿಕ ಹಿಂದುತ್ವ ಸುಹಾಸ್ ಶೆಟ್ಟಿಯವರನ್ನು ಆಕರ್ಷಿಸಿದರು. ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯರಾಗಿಕೊಂಡು ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ತನ್ನ ಜೀವನ ಪೂರ್ತಿ ಹಿಂದುತ್ವಕ್ಕೆ ಮೀಸಲು ಎನ್ನುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಂಘಟನೆಗೆ ಹಿಂದೂ ಕಾರ್ಯಕರ್ತರಿಗೆ ತೊಂದರೆಯಾದಾಗ ಅದಕ್ಕೆ ಪ್ರತೀಕಾರವನ್ನು ತೀರಿಸಲೇಬೇಕೆನ್ನುವಂಥ ಛಲದಿಂದ ಧುಮುಕಿದ್ದು. ಆ ಸಂದರ್ಭದಲ್ಲಿ ಹಿಂದೆ ಮುಂದೆ ಯಾವುದೇ ಯೋಚನೆಯನ್ನು ಅವರು ಮಾಡ್ತಿರಲಿಲ್ಲ. ಅಂತ ಒಬ್ಬ ಹಿಂದೂ ಸಂಘಟನೆಗೆ ಶಕ್ತಿಯನ್ನು ಹೊಂದಿದಂಥ ಸುಹಾಸ್ ಶೆಟ್ಟಿ ಮೇ 1ನೇ ತಾರೀಕು ರಾತ್ರಿ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದರು. ಇವತ್ತು 11ನೇ ದಿನದ ಉತ್ತರ ಕಿವಿಯಾಗಿದ್ದಾರೆ. ಉತ್ತರ ಕಿವಿಯ ಎಲ್ಲ ವಿಧಿವಿಧಾನಗಳನ್ನು ಬೆಳಗಿನ ದಿನ ನಮ್ಮ ಪುಣ್ಯಕ್ಷೇತ್ರ ಉಪ್ಪಿನಂಗಡಿಯ ಸರಸ್ವಲಿಂಗೇಶ್ವರ ಸನ್ನಿಧಿಯಲ್ಲಿ ಪೂರೈಸಿ ರಾಜೇಶ್ ಭಂಡಾರಿಯವರು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡರು. ಚಂದ್ರಶೇಖರ್ ಶೆಟ್ಟಿಯವರು ಹೀಗೆ ಕಾಲಿಂಗೇಶ್ವರ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು. ಸುಹಾಸ್ ಶೆಟ್ಟಿಯವರ ಮಾವು. ಇದೀಗ ಸುಹಾಸ್ ಶೆಟ್ಟಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು
ಕುಟುಂಬದ ಪರವಾಗಿ ನಾನು ಸ್ವಾಗತಿಸಿದ್ದೇನೆ. ಹಾಗೆಯೇ ಸುಹಾಸ್ ಶೆಟ್ಟಿ ನಮ್ಮ ಒಂದು ಕುಟುಂಬದ ಅಂದರೆ ನಮ್ಮ ಪುಲಿಮಂಜಾದ ಕುಟುಂಬ ಅಂದರೆ ಸದಾಶಿವ ಶೆಟ್ಟಿ ಮತ್ತು ಸುಮಿತ್ರಾ ದಂಪತಿಗಳಿಗೆ ನಾವು 6 ಜನ ಮಕ್ಕಳು. ಆರು ಜನ ಮಕ್ಕಳಲ್ಲಿ ನಮ್ಮ ಸುಲೋಚನಾ ಶೆಟ್ಟಿ ಅವರು ಎರಡನೇ ಮಗಳ ಮೊದಲ ಮಗ ಸುಭಾಷ್ ಶೆಟ್ಟಿ. ಮೂಲತಃ ದೇವರು ಹೇಳಿದ ಹಾಗೆ ಮೈಸೂರಲ್ಲಿ ಉದ್ಯಮ ನಡೆಸ್ತಾ ಇದ್ದಾರೆ. ಉದ್ಯಮದಲ್ಲೂ ಕೂಡ ಸುಭಾಷ್ ಶೆಟ್ಟಿ ತುಂಬ ಒಂದು ಚುರುಕಾದಂತಹ ವ್ಯಕ್ತಿತ್ವ, ಒಂದು ಎಲ್ಲರನ್ನು ಮಾತಿನಿಂದಲೇ ಆಕರ್ಷಿಸುವಂತಹ ಒಂದು ಉತ್ತಮವಾದ ವ್ಯಕ್ತಿತ್ವ ಅವನಲ್ಲಿ. ಹಾಗೆಯೇ ಇಲ್ಲಿ ನಮ್ಮ ಊರಿಗೆ ಬಂದಾಗ ಅಂದರೆ ಸಂಘಟನೆಯ ಮೂಲಕ ಊರಿಗೆ ಬಂದವಾಗ ನಾವು MRPL ಒಂದು ವಿಸ್ತರಣೆ ಆಗುವ ಸಮಯದಲ್ಲಿ ಅವನ್ನ ಇಲ್ಲಿ ಒಂದು ಉದ್ಯಮಿಯಾಗಿ ಬೆಳೆಸಬೇಕು ಅನ್ನುವ ಕಾರಣಕ್ಕೆ ತಳಪೇಸ್ತ್ರಿ ಅಂದರೆ ಕಲ್ಲವರ ಹತ್ರ ಅವರಿಗೆ ಒಂದು ಫೈರ್ ಆ್ಯಂಡ್ ಸೇಫ್ಟಿ ಅಂದರೆ ಇಂಡಸ್ಟ್ರಿಯಲ್ ಅಪ್ಲಯನ್ಸಸ್ ಒಂದು ಅಂಗಡಿ ಮಾಡಿಕೊಡ್ತೇವೆ ನಾವು. ಈ ಅಂಗಡಿಯ ಮುಖಾಂತರ ಅವರ ಪ್ರವೇಶ ಮಂಗಳೂರಿಗೆ ಆಗ್ತದೆ. ಮಂಗಳೂರಿಗೆ ಅಂದರೆ ಕಲವರ ಜೋಕಟ್ಟೆ ಅಂದರೆ ಅದೊಂದು ನಮಗೆ ಯಾವಾಗಲೂ ಒಂದು ಸಾಧಾರಣ ಮಟ್ಟಿಗೆ ಕಿರಿಕಿರಿ ಇರುವಂತಹ ಏರಿಯಾವಾಗಿತ್ತು. ಅಲ್ಲಿ ಸಾಧಾರಣ ಕೋಮು ದ್ವೇಷದ ಒಂದು ಗಲಾಟೆ ಹಕ್ಕನೆ ಇರುವಂತಹ ಒಂದು ಹೀಗೆ ಅಂತಹ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸುಹಾಸ್ ಶೆಟ್ಟಿ ತನ್ನದೇ ಆದ ಚಾಪಲ್ಲಿ ಅಂದರೆ ಎಷ್ಟೋ ಜನರ ಮುಂದೆ ನಿಂತು ಹೋರಾಟಗಳು ಅಂತ ಹೇಳುವ ಕಾರಣಕ್ಕೆ ಅವನಿಗೆ ಮುಖಂಡತ್ವ ತಾನಾಗಿ ಒಡೆದು ಬಂದಿತ್ತು. ಬಜರಂಗದ ಬೇರೆ ಬೇರೆ ಒಂದು ಇದನ್ನು ಸ್ಥಾನವನ್ನು ಅಲಂಕರಿಸಿದವನು ಸುಹಾಸ್ ಶೆಟ್ಟಿ. ಸಾಧಾರಣವಾಗಿ ಅವನಿಗೊಂದು ಕನಸಿತ್ತು, ಬೆಳಿಬೇಕು, ಇನ್ನಷ್ಟು ಬೆಳಿಬೇಕು, ಸಂಘಟನೆಯನ್ನು ತಾನು ಮುಂದೆ ಬೆಳೆಯುವುದಲ್ಲ, ಸಮಾಜದ ಶಕ್ತಿಯಾಗಿ ಅವನು ಹೇಳಿದ ಹಾಗೆಯೇ ಶಕ್ತಿಯಾಗಿ ಬೆಳೆದಿದ್ದವ. ಸಮಾಜದ ಶಕ್ತಿಯಾಗಿ ನಾನು ಎಲ್ಲ ಒಂದು ಸಂಘಟನೆಯನ್ನು ಒಟ್ಟುಗೂಡಿಸಿ ಹಿಂದೂ ಅಂದರೆ ನಾವು ಕೆಲವು ಸಲ ಹೇಳಿದ್ದು ನಾವು ಅಂದರೆ ಎಲ್ಲ ಫ್ಯಾಮಿಲಿ ಕುಟುಂಬದ ಸದಸ್ಯರ ಕೂತು ಹೇಳಿದ್ದು ನೋಡುವಾಗ ನಿನಗೆ ಬೇಡ ಇಂಥ ಕೆಲಸ, ನೀನು ನಿನ್ನ ವ್ಯವಹಾರ ಆಯಿತು, ನಿನ್ನ ಇದಾಯಿತು, ನೀನು ನಿನ್ನ ಪಾಡಿಗೆ ಇರುವುದು ನಾವು ತುಂಬ ಸಲ ಹೇಳ್ತೇವೆ. ಬಟ್ ಅವನಲ್ಲಿ ಒಂದೇ ಉತ್ತರ ಇತ್ತು, ನೋಡಿ 75% ನಾವಿದ್ದೇವೆ, 15% ಅವರಿರೋದು. 75% ನಾವಿರುವಾಗ ನಾವು ಇವತ್ತು ಹೆದರಿಕೊಂಡು ಎಲ್ಲ ಹೊರಗಡೆ ಹೊಡಿತಾರೆ, ಎಲ್ಲಿ ಹೊಡಿತಾರೆ, ಇಲ್ಲಿ ಹೊಡಿತಾರೆ ಅಂತ ಹೆದರಿ ನಾವು ಬಾಳಿದರೆ ನಾಳೆ 30% ಮನೆಗೆ ಎಳೆದು ಬಂದು ಹೊಡಿತಾರೆ, ಅವಾಗ ನಾವು ಎಲ್ಲಿ ಅಡಗಿಕೊಳ್ಳುವುದು ಅನ್ನುವಂಥದ್ದೊಂದು ಅವನ ಉತ್ತರವಾಗಿತ್ತು. ಹೀಗೆ ಯಾವುದಕ್ಕೂ ಹೆದರಿಕೊಳ್ಳುವಂತಹ ಒಂದು ವ್ಯಕ್ತಿತ್ವದವನ್ನಾಗಿರಲಿಲ್ಲ. ಫ್ಯಾಮಿಲಿಯಲ್ಲೂ ಅಷ್ಟೇ ನಮಗೆಲ್ಲರಿಗೂ ಹೇಗೆ ಮಾವನಿಗೆ ಅಳಿಯನಾಗಿರಬೇಕು, ತಾಯಿಗೆ ಮಗನಾಗಿರಬೇಕು, ಅಜ್ಜನಿಗೆ ಮೊಮ್ಮಗನ ಹೇಗೆ ಆಗಿರಬೇಕು, ಅಕ್ಕನಿಗೆ ಹೇಗೆ ತಮ್ಮನಾಗಿರಬೇಕು, ಇದೆಲ್ಲವನ್ನು ತುಂಬ ಚಾಂಚತವಾಗಿ ಎಲ್ಲರಲ್ಲಿ ಮುದ್ದಾಗಿ ಒಂದು ಅಂದರೆ ಇವತ್ತು ಇಂಥ ಒಂದು ಫಂಕ್ಷನ್ ಅವಾಗಿಲ್ಲದೆ ನಾವು ಮಾಡ್ತಿದ್ದೇವೆ ಅನ್ನೋದು ನಮಗೆ ತುಂಬ ಅನೇಕ ಇದನ್ನು ಹೇಳಲಿಕ್ಕೂ ಅದು ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿಲ್ಲದಂತಹ ಒಂದು ಮಾತು. ಯಾಕೆಂತ ಹೇಳಿದ್ರೆ ನಮ್ಮ ಫಂಕ್ಷನಲ್ಲಿ ಪ್ರಮುಖವಾಗಿ ಓಡಾಡುವಂತಹ ವ್ಯಕ್ತಿ ಅಷ್ಟೇ ಅಲ್ಲದೆ ಅವ ಇನ್ನಷ್ಟು ಬೆಳಿಬೇಕು ಅನ್ನೋ ಒಂದು ಇದನ್ನೇ ಇಟ್ಕೊಂಡಿದ್ದ. ತಾಯಿಗೆ ಹುಷಾರಿರಲಿಲ್ಲ, ಒಂದು ಕಿಮೋ ಮತ್ತು ರೇಡಿಯೋಥೆರಪಿ ಆಗ್ತಾ ಇತ್ತು. ತಾಯಿ ಎಷ್ಟೇ ಬಿಸಿ ಇದ್ರು ಅಥವಾ ತನಗೆ ಅಪಾಯ ಇದೆ ಅಂತ ಗೊತ್ತಿದ್ರು ಅಲ್ಲಿಂದ ಬಂದು ತಾಯಿಯನ್ನು ನಿಖರವಾದ ಸಮಯಕ್ಕೆ ಯಾವುದೇ ಒಂದು ಅಮ್ಮನಿಗೆ ಮದ್ದಿನಲ್ಲಿ ವ್ಯತ್ಯಾಸ ಆಗದ ಹಾಗೆ ಅಲ್ಲಿಂದ ಬಂದು ಕರ್ಕೊಂಡು ಹೋಗಿ ಎಲ್ಲವನ್ನೂ ಮಾಡಿಸಿದಂತಹ ಒಂದು ಸುಹಾಸ್ ಶೆಟ್ಟಿ ಇವತ್ತು ನಮ್ಮಲ್ಲಿ ಇಲ್ಲ ಅನ್ನೋದು ನಮಗೆ ಒಂದು ಊಹಿಸಿಕೊಳ್ಳಲಿಕ್ಕೆ ಆಗದಂತಹ ಒಂದು ಸಂಗತಿ. ಹೇಗೆ ಬೆಳೆದ, ಹೇಗೆ ಕಳೆದುಕೊಂಡಿವಿ ಅಂತ ಅನ್ನೋದು ಇನ್ನೂ ನಮಗೆ ಈ ಒಂದು ಶಾಕ್ನಿಂದ ನಮಗೆ ಅಂದರೆ ಈತೇನು ಒಂದು 2-3 ವರ್ಷಕ್ಕಿಂತ ಮುಂಚೆ ಇಷ್ಟು ಮಟ್ಟಕ್ಕೆ ಬೆಳೆದೂ ಇಲ್ಲ ಅಥವಾ ಇಷ್ಟು ಬೇಗ ಕಳ್ಕೊಳ್ತೀವಿ ಅನ್ನುವಂಥ
ಒಂದು ಭಗವಧ್ವಜ ಯಾವುದರಿಂದ ಹಾರ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೇಶಭಕ್ತರ ಶ್ವಾಸದಿಂದ ಹಾರ್ತಾ ಇದೆ, ಗಾಳಿಯಿಂದ ಹಾರ್ತಾ ಇಲ್ಲ, ದೇಶಭಕ್ತರ ಶ್ವಾಸದಿಂದ ಹಾರ್ತಾ ಇದೆ ಅನ್ನೋ ಒಂದು ಗಾಳಿ ಇದೆ. ಇದು ಇಂತಹ ಒಂದು ದೊಡ್ಡ ದೊಡ್ಡ ಶ್ವಾಸಗಳನ್ನು ನಿಲ್ಲಿಸುವಂತಹ ದುಷ್ಕೃತ್ಯಗಳು ನಡೀತಾ ಇದೆ, ಕೊಲೆ ಎಲ್ಲ ಇದೆ, ಹಕ್ಕೊಲೆ. ಇದು ಕೇವಲ ಸುಭಾಷನ ಒಬ್ಬನ ಕೊಲೆ ಅಲ್ಲ, ನಮ್ಮ ಹಿಂದೂ ಧರ್ಮದ ಒಂದು ಔನ್ನತ್ಯದ ಕೊಲೆ. ಯಾವ ಉನ್ನತವನ್ನು ಏರಬೇಕಾಗಿತ್ತು ಅದರನ್ನು ಕೊಲೆ. ಈಗ ಇವನನ್ನು ಇವತ್ತು ಬೆಳೆಯಲಿಕ್ಕೆ ಬಿಟ್ಟರೆ ನಾಳೆ ಏನಾದರೂ ಸಾಧನೆ ಮಾಡ್ತೇನೆ ಅನ್ನುವಂತಹ ಒಂದು ಸಾಧನೆಯ ಕೊಲೆ. ಈತ ಸುಭಾಷ್ ಶೆಟ್ಟಿ. ಮುಂದಕ್ಕೆ ನಾವು ಸುಭಾಷ್ ಶೆಟ್ಟಿಯ ಬಗ್ಗೆ ಒಂದು ವೇಳೆ ನಾವು ಅವನ ಬಗ್ಗೆ ಪ್ರತೀಕಾರ ತೆಗೆದುಕೊಳ್ಬೇಕು ಅಂತಿದ್ರೆ ನಾವು ಕತ್ತಿ ಹಿಡಿಯುವ ಅಗತ್ಯ ಇಲ್ಲ. ನನ್ನ ಕಡೆ ನಾವು ಕೇವಲ ಕೆಲವೊಂದು ಚಿಕ್ಕ ಚಿಕ್ಕ ಮಾರ್ಗವನ್ನು ಅನುಸರಿಸುವುದರಲ್ಲೂ ನಾವು ಪ್ರತೀಕಾರವನ್ನು ತೆಗೆದುಕೊಳ್ಳಬಹುದು. ನಮ್ಮ ವ್ಯವಹಾರ ಅವರ ಜೊತೆಗೇ ಇರಲಿ. ನಾವು ಅಂದರೆ ಈಗ ಸುಭಾಷ್ ಶೆಟ್ಟಿಯ ಕೊಲೆ ಏನಾಗಿದೆ ಅದು ನಮ್ಮಿಂದಲೇ ಆಗಿದೆ ಅನ್ನೋ ಒಂದು ನಮ್ಮ ಹಣವನ್ನೇ, ಅಂದರೆ ನಾವು ಯಾವುದರಿಗೆ ವ್ಯಾಪಾರವನ್ನು ಮಾಡ್ತೀವಿ ಆ ವ್ಯಾಪಾರದ ಲಾಭವನ್ನು ಅವರೊಂದು ಪಾಲು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಮುಸ್ಲಿಂ ಧರ್ಮದವರಿಗೆ ಯಾವುದೇ ದೇಣಿಗೆ ಅಥವಾ ಯಾವುದೇ ಶ್ರಮದಾನ ಯಾವುದಿಲ್ಲ, ಗವರ್ಮೆಂಟೇ ಅವರಿಗೆ ಸಮುದಾಯ ಮಸೀದಿ ಅದೆಲ್ಲ ಕಟ್ಟಿಕೊಡ್ತದೆ. ಅವರಿಗೆ ದೇಣಿಗೆ ಕೊಡಲಿಕ್ಕಿದ್ರೆ ಇಂತಹ ದೇಣಿಗೆ ಮಾತ್ರ ಇರ್ತದೆ. ಯಾರನ್ನು ಲಗಡಿತೀವಿ ಇಂತಹ ಒಂದು ಈ ದೇಣಿಗೆ ಮಾತ್ರ ಇರ್ತದೆ. ಆ ದೇಣಿಗೆಯನ್ನು ನಿಲ್ಲಿಸಬೇಕಾದ್ರೆ ನಾವು ಕೆಲವೊಂದು ವ್ಯವಹಾರ ನಮ್ಮವರಲ್ಲಿ ಸ್ವಲ್ಪ ಬೇಕಾಗಿದ್ರೆ ಜಾಸ್ತಿ, ₹1 ಜಾಸ್ತಿ ಆಗಿದ್ದು ಪರವಾಗಿಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿ ಇಟ್ಟುಕೊಂಡು ನಮ್ಮವರಿಗೆ ಲಾಭ ಬರುವಾಗ. ಈಗ ಒಂದೊಮ್ಮೆ ನಾವು ಅವರ ಹತ್ರ ವ್ಯಾಪಾರ ಮಾಡಲಿಲ್ಲ ಅಂದರೆ ನಾಳೆ ಖಂಡಿತವಾಗಿಯೂ ಅವರ ದಾರಿಗೆ ಬಂದೇ ಬರ್ತದೆ. ಈಗ ಬೆಳೆಸುವುದು ಯಾರು? ಖಂಡಿತವಾಗಿ ನಾವೇ ಬೆಳೆಸ್ತಾ ಇರೋದು. ಹಾಗೆ ಯಾವುದಾದ್ರೂ ವ್ಯವಹಾರ ಅಥವಾ ಸ್ನೇಹ ಕೂಡ ನಮ್ಮವರ ಹತ್ರ ಜೊತೆನೇ ಮಾಡಿಕೊಳ್ಳಿ. ಬೇಕು ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ. ಇಷ್ಟೇ ನಮ್ಮ ಒಂದು ಸುಭಾಷ್ ನಿಮ್ಮ ಒಂದು ಅಭಿಮಾನಿಗೆ ಬಂದಂತಹ ಎಷ್ಟೋ ಜನ ಇದ್ದೀರಾ, ಎಷ್ಟೋ ಜನ ಧನ ಸಹಾಯ ಅದು ಇದು ಮಾಡಿ ನಮ್ಮ ಒಂದು ದುಃಖತಪ್ತ ಕುಟುಂಬದ ಜೊತೆಗೆ ಇದ್ದೀರಾ. ಸುಭಾಷ್ ಇರುವಾಗ ಹರಿಶನ್ನ ಭರತನ ಬಗ್ಗೆ ತುಂಬಾ ಹೇಳ್ತಾರೆ. ಹಾಗೆಯೇ ಈಗ ನಮ್ಮ ಒಂದು ಸುಹಾಸನ ಪ್ರತಿಯೊಂದರನ್ನು ಮುತುವರ್ಜಿಯಿಂದ ರಾಜೇಶನ್ನ ಈ ಒಂದು ಕಾರ್ಯವನ್ನು ಯಾವುದನ್ನು ನಮಗಿಂತ ನಾವೊಂದು ಫ್ಯಾಮಿಲಿ ಕುಟುಂಬದ ಮೆಂಬರ್ ನಾವು ಯಾವುದನ್ನು ಮಾಡಬೇಕಾ ಅದಕ್ಕಿಂತ ಜಾಸ್ತಿಯಾಗಿ ಎಲ್ಲವನ್ನು ನಿಂತು ಜವಾಬ್ದಾರಿಯಿಂದ ನಡೆಸಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಒಂದು ಸುಹಾಸನ ಕುಟುಂಬದ ಜೊತೆ ಯಾರೆಲ್ಲ ನಿಂತು ನಾವು ಇದ್ದೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದೀರಾ ಅವರಿಗೆಲ್ಲ ನಮಸ್ಕಾರ ಹೇಳ್ತಾ ನಿಮ್ಮ ಅಭಿಮಾನಕ್ಕೆ ನಾವು ನಮ್ಮ ಕುಟುಂಬ ದುಃಖದ ಕುಟುಂಬ ಸದಾ ಚಿರ ಋಣಿಗಳಾಗಿದ್ದೇವೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಒಂದು ವಂದನೆಯನ್ನು ಹೇಳ್ತಾ ನನ್ನ ಭಾಷಣ. ಆ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲು ಸಹಕರಿಸಿದ ಪೋಸ್ಟ್ ಪಾರ್ಟಿಗಳ ಸಂಸ್ಥಾಪಕ ಗಣೇಶ್ ವಿಕ್ರಮಕ್ಕೆ ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, 1ನೇ ತಾರೀಕು ರಾತ್ರಿ ಸುಹಾಸ್ ಹತ್ಯೆಯಾದ ಸಂದರ್ಭ ಈ ಮಾಹಿತಿ ತಿಳಿದ ತಕ್ಷಣ ಆಸ್ಪತ್ರೆಗೆ ತೆರಳಿ ತಡರಾತ್ರಿಯವರೆಗೆ ಆಸ್ಪತ್ರೆಗೆ ಇದ್ದು ಮರುದಿನ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಮತ್ತು ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಕೂಡ ಸಂಜೆಯವರೆಗೆ ಮನೆಯಲ್ಲಿದ್ದು ಕುಟುಂಬಸ್ಥರಿಗೆ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ಕಲ್ ಇವರು ಸುಹಾಸ್ ಶೆಟ್ಟಿ. ಜೈ ಶ್ರೀರಾಮ್. ಇಲ್ಲಿ ಬರೆದಿದ್ದಾರೆ ಭಾವಪೂರ್ಣ ಶ್ರದ್ಧಾಂಜಲಿ. ಈಗ ಸುಹಾಸ್ ಶೆಟ್ಟರ ಚಂದ್ರಶೇಖರ್ ಶೆಟ್ಟರ್ ಅವರು ಭಾವನೆ ಹೇಗೆ ಪ್ರಕಟ ಮಾಡಿದ್ದು ಅಂತ ಕೇಳಿದರೆ ಅದು ಭಾವಪೂರ್ಣ, ಅದು ಪ್ರತೀಕಾರಪೂರ್ಣ ಅಥವಾ ಹೋರಾಟಪೂರ್ಣ ಶ್ರದ್ಧಾಂಜಲಿ. ಸುಮ್ಮನೆ ಬರುವುದು, ಅಳುವುದು, ಅವರ ಬಗ್ಗೆ ಯಾರಾದರೂ ಒಂದು ಎರಡು ಶಬ್ದ ಹೇಳುವುದು, ಅಲ್ಲಿದ್ದಂಥ ಒಂದು ಹೂವಿನ ಹೆಸರನ್ನು
ಭಾವಚಿತ್ರ ಕಲ್ಪಿಸುವುದು ಅಷ್ಟರಲ್ಲೇ ಮುಗಿಯುವುದಿಲ್ಲ ಅಂತ. 1,000 ವರ್ಷದ ಹೋರಾಟ ನೆನಪಿಟ್ಕೊಳ್ಳಿ. ಗಜನಿಮಾಮನ ಪ್ರದೇಶದಲ್ಲಿ ಆಕ್ರಮಣ ಮಾಡಿದ ಕಾಲದಿಂದ ಇವತ್ತಿನವರೆಗೆ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಒಂದು ಹಂತದಲ್ಲಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳ್ತಾರೆ. ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಕೇಳಿದರೆ, ಯಾವ ದೇಶದ ವಿರುದ್ಧವಾಗಿ ಅಥವಾ ಹಿಂದೂ ಸಮಾಜದ ವಿರುದ್ಧವಾಗಿ ಹೋರಾಟ ಮಾಡಿದರೋ ಅಂತ ಮುಸಲ್ಮಾನರಿಗೆ ದೇಶದ 1/3 ಭಾಗ ಸಿಕ್ಕಿತು. ಅದಾದ ಮೇಲೆ ಕಳೆದ 75-76 ವರ್ಷಗಳಲ್ಲಿ ಅವರು ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ತಾನೆ ಹೋಗಿದೆ. ಅವರಿಗೆ ಸ್ವಾತಂತ್ರ್ಯ ಇದೆ ಹಾಗೆ ಮಾಡಲಿಕ್ಕೆ. ಕುಟುಂಬ ಯೋಜನೆ ಒಪ್ಪಲಿಲ್ಲ ಅವರಿಗೆ ಸ್ವಾತಂತ್ರ್ಯ ಇದೆ. ನಮ್ಮ ಮನೆಗೆ ಬಂದು ನರ್ಸ್ಗಳು ಒಂದೊಂದು ಬಂದು ಒಂದೇ ಮಾಡಬೇಕು, ತಪ್ಪಿಗೆ ಮಾತನಾಡಬೇಕು, ಹೀಗೆ ಒತ್ತಾಯಪೂರ್ವಕವಾಗಿ ನಮ್ಮ ಕುಟುಂಬ ಯೋಜನೆ ಮಾಡಿ ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡ್ತಾರೆ. ಒಂದೇ ಒಂದು ಮುಸಲ್ಮಾನ ಮನೆಗೆ ಹೋಗುವಂಥ ಧೈರ್ಯ ತೋರಿಸಲಿಲ್ಲ. ಅವತ್ತು ಮುಸಲ್ಮಾನ ತುಷ್ಟೀಕರಣ ಕಾಂಗ್ರೆಸ್ ಮಾಡಿರುವಂಥದ್ದು, ಅದಾದ ನಂತರ ಅದೇ ತುಷ್ಟೀಕರಣ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ನಮ್ಮ ಸಂಖ್ಯೆ ಹೆಚ್ಚು ಮಾಡಿಕೊಂಡಿದ್ದಾರೆ. ಅವರು ಹೇಳ್ತಾ ಮಾತು ನಿಮಗೆ ನನಗೆ ಅಂದ್ಕೊಂಡೆ ನಾನು. ದೇಶ ವಿಭಜನೆ ಆದಾಗ ನೆಹರು ಭಾರಿ ಸಂಭ್ರಮದಿಂದ ಯೂನಿಯನ್ ಜಾಗ ಇಡಿಸ್ಬಿಟ್ಟು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದರು. ಅದೇ ಮುಸಲ್ಮಾನ ಏನು ಹೇಳ್ತಾ ಇದ್ರು ಅಂತ ಕೇಳಿದರೆ, ಹಸ್ಕೆ ಪಾಕಿಸ್ತಾನ ಲಡ್ಕೆಯಲ್ಲಿ ಹಿಂದೂಸ್ತಾನ ಅಂದರೆ ನಗನಗತ ನಮಗೆ ಪಾಕಿಸ್ತಾನ ಸಿಕ್ಕಿದೆ. ಭಾರಿ ದೊಡ್ಡ ಬಲಿದಾನಗಳಿಗೆ ಆಗಲಿಲ್ಲ ಅವಾಗ. ಆದರೆ ಉಳಿದೊಂದು ಭಾಗ ನೆಹರು ಹೇಳಿದ್ರು, ಮುಸಲ್ಮಾನರು ಅಣ್ಣಮ್ಮನವರಾಗಿ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ಸುಟ್ಟು ಕೊಟ್ಟಿದ್ದಾರೆ. ಕಿರಿಕಿರಿ ನಿಲ್ಲಿಲ್ಲ ಯಾವತ್ತಿಂದ, ಇವತ್ತಿನ ಕಿರಿಕಿರಿ ನಿಲ್ಲಿಲ್ಲ ಅವರು. ಅದರ ಬದಲು ಅವರು ಹೇಳ್ತಾ ಇರುವಂಥದ್ದು ಲಡ್ಕೆಯಲ್ಲಿ ಹಿಂದೂಸ್ತಾನ. ಈ ದೇಶವನ್ನು ಮತ್ತೆ ಹೋರಾಟ ಮಾಡಿ, ದುಂಬಿ ಮಾಡಿ, ಗಲಾಟೆ ಮಾಡಿ, ಕೊಲೆಗಳನ್ನು ಮಾಡಿ, ಹತ್ಯೆಗಳನ್ನು ಮಾಡಿ, ಯಾವುದೋ ಒಂದು ರೂಪದಲ್ಲಿ ನಾವು ಈ ಉನ್ನತ ಪಾಕಿಸ್ತಾನವನ್ನು ಪಾಕಿಸ್ತಾನ ಮಾಡ್ತೇವೆ. ಅದರ ಚಿತ್ರ ನಾವು ಕಳೆದ ಅನೇಕ ವರ್ಷಗಳಿಂದ ನೋಡಬಹುದು. ಅದರ ಪರಿಣಾಮವೇ ಮೊನ್ನೆ ಸುಹಾಸನ ಮೇಲಾಗಿರುವಂಥ ಸುಹಾಸನ ಅದೇ ಸರ್ಕಾರ, ಅದೇ ಕಾಂಗ್ರೆಸ್ ಸುಹಾಸನನ್ನು ರೌಡಿ ಶೀಟರ್ ಅಂತ ನಾನು 40 ವರ್ಷದಿಂದ ಒಂದಿಷ್ಟು ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು ಹೋರಾಟ. ನನಗಿಂತ ನಿರ್ದಿಷ್ಟ ಅದಾದ ಮೇಲೆ ನಮ್ಮ ಮೇಲೆ ಕೇಸುಗಳು 1975ರಲ್ಲಿ ತುರ್ತು ಪರಿಸ್ಥಿತಿ ನಮ್ಮ ಜೈಲಿನಲ್ಲಿ ಬಿಡುಗಡೆ 1978 ಮಾಡಿದ್ರು. ಹೊರಗೆ ಬಂದಾಗ ನಮ್ಮನ್ನು ಬಂಟ್ವಾಳ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಇಕ್ಬಾ ಅಂತ ಅವರು ನಾನು ಬರಲಿಕ್ಕೆ ಹೇಳಿದ್ರು. ನಾನು ಹೇಳಿದ್ರೆ ನಾವು ರೋಗಿಗಳಲ್ಲ, ನಮಗೆ ನಾವು ಕೆಟ್ಟವರು ತಾನೆ, ಅದಕ್ಕೆ ಬರುವುದಿಲ್ಲ. ಇಲ್ಲ ಸರ್ ನಮಗಾಯಿತು, ಈಗ ಬದಲಾಗಿದೆ, ಈಗ ಹಾಗೇನಿಲ್ಲ ಅಂತ ಹೇಳಿ ಅವರು ಹಾಗೆ ಒತ್ತಡ ಮಾಡಿದ್ರೆ ನಾವು ಸ್ಟೇಷನ್ನಲ್ಲಿ ಹೋದ ಮೇಲೆ ಮಾತುಕತೆ ಯಾವುದೋ ತಪ್ಪು ತಿಳುವಳಿಕೆ ಹಾಗೆ ಸರ್ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ನಾವು ಬಂದು 2 ವರ್ಷದ ನಂತರ ನಾನು ಮತ್ತೊಮ್ಮೆ ಸ್ಟೇಷನ್ ಹೋದೆ. ಆವಾಗ ನಾನು ಸ್ಟೇಷನ್ ಹೋಗ್ತಾ ಇದ್ದೆ. ಈಗ ತುಂಬ ಜನ ತನ್ನ ಕಾರ್ಯಕರ್ತರಿಂದ ಹೋಗ್ತಾರೆ. ನಾನು ಹೋಗಬೇಕಾದ್ರೆ ಎಷ್ಟು ಇಲ್ಲ, ಯಾವುದೋ ಕೇಸಿಗೆ ಹೋಗಿದ್ದೆ ಮಾತಾಡಿ. ಅದಾದ ಮೇಲೆ ಅವರು ಗೋಡೆಯಲ್ಲೆಲ್ಲ ಅಲ್ಲೇ ಒಂದು ಫಲಕಗಳನ್ನು ಹಾಕಿದ್ದಾರೆ, ಮುಚ್ಚಿದ್ದಾರೆ. ಅದರಲ್ಲಿ ಕಂಡರು, ಇಲ್ಲಿ ಕೆಟ್ಟ ಕೆಲಸ ಮಾಡಿದರು ಅದಕ್ಕೆಲ್ಲ ಇದೆ. ನಾನು ಸುಮ್ಮನೆ ನೋಡ್ಕೊಂಡೆ ಒಂದು ರೌಡಿ ಲಿಸ್ಟ್ ಅಂತ ಇದೆ, ಅದಕ್ಕೆ ತೆಗೆದು ನೋಡಿದೆ ನನ್ನದೇ ಮೊಬೈಲ್ ಹೆಸರು, ನನ್ನದೇ ಒಂದು ರೌಡಿ ಹೆಚ್ಚು ಮಾಡಿದೆ, ಸುಮಾರು ರೌಡಿ ಹೆಚ್ಚು ಮಾಡಿದೆ. ಒಂದ್ಸಲ ಸುಮ್ಮನೆ ಅವನ ಮನೆಗೆ ಹೋಗಿದ್ದರು. ಅವನಿಗೆ ಇನ್ನೊಂದು ಮನೆ ಕಟ್ಟಿಕೊಡಬೇಕಾಗಿದೆ. ಇಷ್ಟು ವರ್ಷಗಳಲ್ಲಿ ಅವರು ಹೋರಾಟ ಮಾಡ್ತಾರೆ, ಸ್ವಂತಕ್ಕೋಸ್ಕರ ಮಾಡಿದ್ದಾರೆ. ಸ್ವಂತಕ್ಕೋಸ್ಕರ ಯಾರು ಗಲಾಟೆ ಮಾಡ್ತಾರೆ, ದುಂಬಿ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ,
ಸಮಾಜಕ್ಕೋಸ್ಕರ ಮಾಡಿದರೆ ಅದರ ಭಗತ್ ಸಿಂಗ್ ಮಾಡಿದ್ದು ಅವನು ರೌಡಿನ, ಚಂದ್ರಶೇಖರ್ ಆಜಾದ್ ಮಾಡಿದ್ದು ರೌಡಿನ, ಸುಭಾಷ್ ಚಂದ್ರ ಬೋಸ್ ಮಾಡಿದ್ದು ರೌಡಿ ಕೆಲಸನ? ದೇಶಕ್ಕೋಸ್ಕರ ತಾನೇ ಅದು. ಈಗ ಇವರು ಮುಸಲ್ಮಾನ್ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಇಂಥ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲ ರೌಡಿ ಶೀಟನ್ನು ತೆಗೆಯುವ ಒಂದು ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಇಲ್ಲಿಗೆ ನಿಲ್ಲಿಲ್ಲ. ಇದರಿಂದ ಒಂದು ದೊಡ್ಡ ಹೋರಾಟ ಮಾಡಲೇಬೇಕು. ಹಿಂದೂ ಸಮಾಜದ ಮೇಲೆ ನಿರಂತರ ದಾಳಿ. ನಾನು ಹೇಳಿದಾಗೆ ಸೆಕ್ಯುಲರಿಸ್ಟರ ಹೆಸರಿನಲ್ಲಿ 47ರವರೆಗೆ ಒಂದು ರೀತಿ, ಅವಾಗಲೂ ನಮ್ಮ ಮೇಲೆ ಆಕ್ರಮಣ, ಅದಾದ ಮೇಲೆ ಮತ್ತೊಂದು ರೀತಿ. ಇವತ್ತು ಭೂಮಿಯನ್ನು ಕದ್ದು ಮುಚ್ಚಿ ಒಳಗೆ ಹಾಕುವಂಥದ್ದು, ಲವ್ ಜೇಲಿನ ಹೆಸರಿನಲ್ಲಿ ನಮ್ಮ ಹುಡುಗಿಯನ್ನು ಹಾಸ್ಕೊಂಡು ಹೋಗುವಂಥದ್ದು, ನಮ್ಮ ಆಹಾರ ಹಸು ಅಂತ ಹೇಳಿ ಕದ್ದು ಕದ್ದು ತಗೊಂಡು ಹೋಗುವಂಥದ್ದು. ನಾಚಿಕೆಯಾಗುತ್ತದೆ ಮುಸಲ್ಮಾನರಿಗೆ ಅಂತ ಅನಿಸ್ತಾ ಇದೆ ನಮಗೆ. ಇಲ್ಲಿದ್ದಂಥ ಮುಸಲ್ಮಾನರು ಆ ಕತ್ತು ತಂದಂಥ ಹಸುವನ್ನು ಅವರು ತಿಂತಾರಲ್ಲ, ಅವರ ಕಲ್ಲನ್ನು ಬರಲಿಲ್ಲ, ಕತ್ತು ತರಬಾರ್ದು, ಅದು ಕತ್ತು ತಿಂದು ಅದನ್ನು ಸೇರಿಸಿ ಅವ್ರು ತಿಂತಾರಲ್ಲ. ಇದನ್ನು ವಿರೋಧಿಸುವಂಥದ್ದು ಅದು ದೇಶ ಪ್ರೇಮದ ಸಂಕೇತ. ಒಬ್ಬ ಹಿಂದೂ ಧರ್ಮವನ್ನು ಅಂತಾದರೆ ಅದನ್ನು ವಿರೋಧಿಸಬೇಕು. ಹೆಣ್ಮಕ್ಕಳನ್ನು ನಾವು ತಾಯಿಯಿಂದ ಆರಾಧನೆ ಮಾಡುವುದು, ಹಸುವನ್ನು ತಾಯಿಯಿಂದ ಆರಾಧನೆ ಮಾಡುವುದು, ಇಂಥ ಎಲ್ಲ ಸಂದರ್ಭಗಳಲ್ಲಿ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಆದರೆ ಗಾಂಧಿಯ ಶಾಂತಿಯ ಹೆಸರಿನಲ್ಲಿ ನಮ್ಮನ್ನು ನಿಷ್ಕ್ರಿಯ ಮಾಡಿದರೆ, ಹೇಗೆಲ್ಲ ಮಾಡಿದರೆ, ದುರ್ಬಲವನ್ನಾಗಿ ಮಾಡಿದರೆ ನಾವು ಅದರ ಪರಿಣಾಮವನ್ನು ಇವತ್ತು ಅನುಭವಿಸ್ತೇವೆ. ಎಲ್ಲರಿಗೂ ಓಡುವುದು, ನಾವು ಎಲ್ಲರಿಗೆ ಹೊಡೆತ ತಿನ್ನುವುದು, ಅದಕ್ಕೋಸ್ಕರ ಸುಭಾಷ್ ಶೆಟ್ಟಿ ಅಂತ ಒಂದು ಲಕ್ಷಣ ಎದ್ದು ನಿಂತಿದ್ದಾರೆ. ಅದಕ್ಕೋಸ್ಕರ ಬಿಡುವುದಿಲ್ಲ. ನಾನು ಲವ್ ಜಿಹಾದ್ ಮಾಡಿ ಮೋಸದಿಂದ ವಂಚನೆಯಿಂದ ತಗೊಂಡು ಬಿಡ್ತಾ ಇಲ್ಲ. ಎಲ್ಲಿದೆ ನಿಜವಾದ ಪ್ರೇಮ ಪ್ರಕರಣ? ಪುತ್ತೂರಿನ ಒಂದು ಹುಡುಗಿಯನ್ನು, ಶ್ರೀಮಂತ ಹುಡುಗಿಯನ್ನು ಹಾಕಿಕೊಂಡು ಚಿನ್ನ ಅದು ಇದೆ ಅಂತ ತಗೊಂಡು, ಅದಾದ್ಮೇಲೆ ಒಂದು 8 ವರ್ಷದ ನಂತರ ನಾವು ಕೇಳಿದಾಗ ಮಟ್ಟೊಳಗಿದ್ದಾಳೆ ಪಾಪ, 3 ಜನ ಮಕ್ಕಳ ಜೊತೆ ಇದ್ದಾಳೆ, ಅವರಿಗೆ ಯಾವುದು ಇತ್ತೀಚೆಗೆ ಒಬ್ಬ ಸುರೇಶ್ ಭಟ್ ಅಂತ ಪುತ್ತೂರಿನ ಹತ್ತಿರ, ಪುತ್ತೂರಿನ ಗಡಿ ಸುಳ್ಯ ಗಡಿ, ಆ ಮನೆಯಲ್ಲಿ ಅವನ ತಂದೆ ಹುಷಾರಿಲ್ಲ ಅಂತ ಮಗ ಸೊಸೆ ಅವನು 3 ಜನ ಬಂದಿದೆ. ಮಂಗಳೂರಿಗೆ ಒಂದು ಆಂಬ್ಯುಲೆನ್ಸಲ್ಲಿ ಬಂದರು, ಒಬ್ಬ ಮುಸಲ್ಮಾನ ಆಂಬ್ಯುಲೆನ್ಸಲ್ಲಿ ಬಂದರು. ಅವಾಗ ಅವರೇ SSS ಅಲ್ಲಿ ಬಂದು ನೋಡಿದ್ರೆ ಸಂಜೆ 4:30 ಅಷ್ಟೊತ್ತಿಗೆ ಡಾಕ್ಟರ್ ಅದನ್ನೆಲ್ಲ ಪರೀಕ್ಷೆ ಮಾಡಿ ರಾತ್ರಿ ಇಲ್ಲಿ ಇಟ್ಕೊಳ್ಬೇಕು. ಆಗ ಪ್ರಶ್ನೆ ಬಂತು, ಯಾರಿಗೂ ಗಂಡ ಹೇಳಿದ ಇಲ್ಲಿ ಗಂಡಸರಿರೋದ್ರಿಂದ ನಾನಿದ್ದೇನೆ, ಮನೆಯಲ್ಲಿ ಮಕ್ಕಳಿದ್ದಾರಲ್ಲ ಈಗ ನೋಡ್ಕೊಂಡು ಇವರು ವಾಪಸ್ ವ್ಯಾನ್ನಲ್ಲೇ ಅವನು ನಿಂತಿದ್ದ, ಆಂಬ್ಯುಲೆನ್ಸ್ನಲ್ಲೇ ಕಳಿಸ್ತು. ಮಂಗಳೂರು ಪೇಟೆ ದಾಟುವವರೆಗೆ ಅವ್ರು ಹಿಂದಿನ ಸೀಟ್ನಲ್ಲೇ ಇದ್ದವು, ಬಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಂಥ ಸೀಟ್. ಯಾವಾಗ ಮಕ್ಕಳು ದಾಟಿದ್ದೋ ಅದಾದ ತಕ್ಷಣ ಆಗಾಗ ಈಗ ನಾಯಿ ಮಾಡಿ ಅವರು ಒಪ್ಪಿದವ್ರು ಎದುರು ಬಂದಾಗ ಎದುರಿಗೆ ಬಂದು ಆಮೇಲೆ ಒಂದು 15 ದಿವಸ ಮನೆಗೆ ಬರ್ತಾ ಇದ್ದ. ಒಂದು ದಿವಸ ಅವನು ಆ ಹೆಣ್ಣು ಮಗಳನ್ನು 2 ಮಕ್ಕಳನ್ನು ಹಚ್ಚಿಕೊಂಡು, ಇದನ್ನು ನಾವು ಒಪ್ಪಬೇಕಾ, ಇದನ್ನು ಪ್ರೀತಿ ಅಂತ ಹೇಳಬೇಕಾ? ಇಂಥ ಘಟನೆಗಳು ಸಾವಿರ ಸಾವಿರ. ಗಜನಿ ಮಹಾರಾಜನಿಂದ ಹೇಳಿದ್ರು, ಅಪ್ಪರದ ಗೆರೆ ಅಂತ ಹೇಳಿದ್ರೆ ಅವನು ಮಾಡಿದಂಥ ಅನ್ಯಾಯ ಇಷ್ಟಿರ್ಬೋದು. ಇದನ್ನು ಒಪ್ಪದಿಲ್ಲ, ನಾವು ಹಸುಗಳನ್ನು ಕತ್ತರಿಸಿದ್ದನ್ನು ಒಪ್ಪದಿಲ್ಲ ಅಂತ ಹೇಳುವಂಥ ಒಂದಷ್ಟು ಜನ ತರುಣರು ಎದುರಿದ್ದಾರೆ. ರೌಡಿಗೆ ಮಾತಾಡಿದ್ರು, ಅವರು ದೇಶಭಕ್ತರು, ಅವರು ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು. ಆ ಕಾರ್ಯಕ್ಕೋಸ್ಕರ ತನ್ನನ್ನು ತಾನು ಗೊತ್ತು, ಸುಮಾರು ಗೊತ್ತಿಲ್ಲ ಅಂತ ಇದೆಯಲ್ಲ, ಏನು ಹೆಡ್ಡ ಅವನಿಗೆ ಗೊತ್ತಿಲ್ಲ, ಹಾಗೆಲ್ಲ ಗೊತ್ತವನು. ನನ್ನ ಮೇಲೆ ಆಕ್ರಮಣ ಮನೆ ಮಾಡ್ತಾರೆ ಅಂತ ಗೊತ್ತವ. ಆಕ್ರಮಣ ಮಾಡಿದ್ರು ಕೂಡ ತಾಯಿ ಹತ್ರ ಮಾತಾಡ್ತಾ ಇಲ್ಲ, ತಾಯಿ ಹೇಳ್ತಾ ಇದ್ರು. ಅವನು ಬೆಳಗ್ಗೆ ಹೀಗೆ ಹಿಂದುತ್ವ ಅಂತಲೇ ಮಾತಾಡ್ತಾ ಇದ್ದಾನೆ. ಅದನ್ನು ಬಿಟ್ಟು ನಮಗೆ ಬೇರೆ ಮಾತಿ ಇಲ್ಲ. ಅಮ್ಮನೂ ಹೇಳಿದ್ರು, ಉಳ್ಳವರು ಹೇಳಿದ್ರು, ಹೋಗ್ಬೇಡಪ್ಪ, ಹಿಂದೂ ಸಮಾಜ ಹಾಕಿದ್ದಾನೆ. ನನಗೆ ನಾಳೆ ಬರ್ತದೆ ಅಂತ ಯಾರಿಗೂ ನಮಗೆ ಕಲ್ಪನೆ. ನಾವು
ಒಬ್ಬ ಧೀರ, ಒಬ್ಬ ಸಾಧಕ, ಒಬ್ಬ ಹೋರಾಟಗಾರ. ಅವರು ನನಗೆ ಅನಿಸಿದೆ ಕಾರಣ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು. ನಮ್ಮಲ್ಲಿ ಹಿಂಸೆ ಮಾಡಿ ಉಂಟಾಗಬೇಕಾದಂಥ ಪರಿಸ್ಥಿತಿ. ಯಾವುದೋ ವ್ಯಕ್ತಿಶಃ ಜಾತಿಯ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ಮಾತ್ರ ಅಂಬೇಡ್ಕರ್ ಹೆಸರಿನಲ್ಲಿ, ಶ್ರೀಮಂತ ಬಡಮಾತ ಹೆಸರಿನಲ್ಲಿ ನಾವು ಬೇರೆ ಬೇರೆ ಭಾರಿ ದುಃಖ ನನಗೆ. ಆ ರಮನಾಥ ಮಂಜುನಾಥ ನಾಚಿರಂತೆ ಅವರಿಗೆ ಅವ್ರು ನನ್ನ ಹರೀಶ್ ಪುಂಜರನ್ನು ಇಲ್ಲಿಂದ ದೊಡ್ಡ ಅವ್ರು ಬರ್ತಾ ಇಲ್ಲ. ಅವ್ರು ಮೊನ್ನೆ ಬೆಳ್ತಂಗಡಿ ನೋಡೋದು ಹರೀಶ್ ಪುಂಜರ್ ಬೆಳ್ತಂಗಡಿಗೆ ಹುಟ್ಟಿ ಬೆಳ್ತಂಗಡಿಗೋಸ್ಕರ ಬದುಕಿದವರು. ಏನಿದೆ ಮಾತಾಡೋದಾಗಿ ಸ್ವಲ್ಪ ನಾಚಿದ್ರೆ ಈ ಕುಟುಂಬ ಯಾವ್ದಿದೆ, ಈ ಕುಟುಂಬ ಕಾಂಗ್ರೆಸ್ ಕುಟುಂಬನೇ. ಅವರೇ ನನ್ನ ಹತ್ರ ರಾಜೇಶ್ ನನ್ನ ಹತ್ರ ಒಂದು ಗಂಟೆ ತಿಳಿಸ್ತೀವಿ. ನಾವು ಕಾಂಗ್ರೆಸ್ಗೆ ಹೋಗ್ತಿದ್ದೆ. ಮೊನ್ನೆ ಚುನಾವಣೆಯಲ್ಲಿ ಕೂಡ ರಮನಾಥರಿಗೋಸ್ಕರ ಕೆಲಸ ಮಾಡಿದ್ದಾರೆ. ರಮನಾಥರಿಗೆ ಸ್ವಲ್ಪ ಮಾನವೀಯತೆ ಬಿಟ್ಬಿಡಿ. ಒಂದು ಸ್ವಲ್ಪ ಒಂದು ನೋಡ್ಲಿಕ್ಕೆ ಆಗಲಿ, ಒಂದು ಫೋನಾದ್ರೂ ಮಾಡಬೇಕು ಅಂತ ಅನಿಸ್ತೀನಿ. ನಾವು ಎಷ್ಟು ಹುಚ್ಚಿತನ. ನಾಳೆ ತನ್ನ ಮಕ್ಕಳಿಗೆ ಹೀಗೆ ಆದ್ರೆ ಏನು ಗತಿ ಏನು? ಆವಾಗ ನೀವು ರಾಜಕೀಯ ಹೋಗ್ತೀರಾ? ಯಾರೋ ಸ್ವಲ್ಪ ಬೊಬ್ಬೆ ಹೊಡೆದ ಗಲಾಟೆ ಮಾಡಿದ ಅಂತ ಹೇಳಿದ್ರೆ ಅವನ ಚಟ್ಟಿ ಒಳಗೆ ಹೋಗುಲ್ಲ. ಎಲ್ಲಿ ಗೊತ್ತಾಗಿಲ್ಲ ನನಗೆ. ಇನ್ನೊಬ್ಬ ಮಾತಾಡಿದ. ಅವನು ಮಾತಾಡಿದಾಗ ಸಯಾದನ ಮನೆಯವರು ಅವನಿಗೆ ಇಲ್ಲದ ಮಾತಾಡ, ಅವರಿಗೆ ಪ್ರತೀಕಾರದ ಪ್ರಶ್ನೆ ಇಲ್ಲ. ಅವರಿಗೆ ಅವರ ಕಡೆಯಲ್ಲಿ ವಾದ ಮಾಡಿದ ಒಬ್ಬ ವಕೀಲಿನ ಹಾಗೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಕಮಿಷನರಿಗೆ. ಆ ಕಮಿಷನ್ ಹೇಳಿದ್ರು ಫಯಾದ್ ಇದಕ್ಕೋಸ್ಕರ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. 5 ಲಕ್ಷ ಅವನಿಗೆ ಬಂದಿರೋದು 25 ಲಕ್ಷದಲ್ಲಿ ಸರ್ಕಾರ ಕೊಟ್ಟಿರೋ ಹಣದಲ್ಲಿ ಇದೇ ಕಾಗದ ಪ್ರಪೋಸಲ್ ಮೇಲೆ ಹಣ ಬಂದಿರೋದು 25 ಲಕ್ಷ. ಅದರಲ್ಲಿ 5 ಲಕ್ಷ ರೂಪಾಯಿಗೆ ಮುಂಗಡವಾಗಿ ಹೋರಾಟಕ್ಕೆ ಕೊಟ್ಟಿದ್ದಾನೆ. ನಂಬರ್ 1 ಎಕ್ಯೂಸ್ ಅವನೇ ಅಂತಾರೆ. ಅಂಥವರಿಗೆ ಬೆಂಬಲ ಮಾಡ್ತಾರೆ. ಒಂದು ವರ್ಷ ಆಗಿದ್ದು ಕಾಣ್ತದೆ. ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದಮೇಲೆ ಎಲ್ಲ ಕಡೆಗೆ ಮೆರವಣಿಗೆ ಸಭೆಗಳನ್ನು ನಡೆಸಿದ್ದಾರೆ ಉತ್ಸಾಹದಿಂದ. ಗೋಡೆಯ ನಡೆಯುವಂತೆ ನಮಗೆ ವಾಹನದ ಮೆರವಣಿಗೆ ಆದ ಮೇಲೆ ಗೋಡೆಯ ಪೇಟೆಯನ್ನು ದಾಟಿ ಒಂದು 100 ಮೀಟರ್ ಹೋಗಿರಲಿಲ್ಲ. ಅವನು 100 ಮೀಟರ್ ಒಳಗಿರುವಂಥ ಒಂದು ಮಸೀದಿಯಿಂದ ಹಾಡಿ ತಲವಾರ ನಿಂತ್ಕೊಂಡು ಬಂದು ಹೊರಬೇಕು. ತಪ್ಪಿಸಿದಾಗ ಒಬ್ಬರಿಗೆ ಮಾಡಿ ಸೀರಿಯಸ್ ಹೇಳಿಕೊಳ್ಳಲಾಯಿತು. ಅವನನ್ನು ಆಸ್ಪತ್ರೆ ದೇವರಗಟ್ಟೆ ಅಲ್ಲಿ ಸೇರಿಸಿ ನಾನು ಮರುದಿವಸ ಅದರ ಹೋಗಿದ್ದೆ. ನಾನು ಹೋದಾಗ ಅಲ್ಲಿ ಕೆಳಗಿನ ಇದರಲ್ಲಿ ಫ್ಲೋರ್ನಲ್ಲಿ ಭಾರಿ ಅಲಂಕಾರ ಮಾಡಿದ್ದಾರೆ. ನಾನು ಹೇಳಿ ಏನಂತಲ್ಲ, ಇಲ್ಲ ಒಂದು ಹೊಸ ವಿಭಾಗ ಪ್ರಾರಂಭ ಆಗ್ತದೆ, ಅದು ಉದ್ಘಾಟನೆ ಯಾರು ಬರ್ತಾರೆ. ಅವಾಗ ಕಾಗದ ಮತ್ತು ಕಾಗದ ಅಲ್ಲಿ ಶಾಸಕರು ಸ್ಪೀಕರ್, ಆಮೇಲೆ ದಿನೇಶ್ ಗುಂಡೂರು ಉಸ್ತುವಾರಿ ಸಚಿವ, ಇವರಿಬ್ಬರು ಬರ್ತಾರೆ ಅಂತ ಹೇಳಿದರು. ನನಗೆ ಅನಿಸಿದ್ದು ಅಲ್ಲೇ ಮೇಲಿನ ಮಹಡಿಯಲ್ಲಿ ಇವನಿನ ಹರೀಶ್ ಇವನಿದ್ದಾನೆ, ಅವನ ಜೊತೆ ಇನ್ನೊಂದು ವ್ಯಕ್ತಿ ಅದು ಸೀರಿಯಸ್. ಅವರು ಬರ್ತಾರೆ. ಬರಲೇ ನಾನೀಗ ಆ ಕ್ಷೇತ್ರದ ಶಾಸಕನಿಗೆ ನನ್ನ ಕ್ಷೇತ್ರದಲ್ಲಿದ್ದವರಿಗೆ ಒಂದು ಬೇಕಾಗಿದೆ, ಪ್ರಾಣ ಹಾಲು ಹೋಗುವಂಥ ಒಂದು ಸಂದರ್ಭಗಳು ಬಂದಿದೆ, ಅಷ್ಟು ಸೀರಿಯಸ್ ಇದ್ದಾಗ ಬರಬೇಕು ಕಾರಣ. ನಾನು ಇವರು ಹಾಗಾದರೆ ಭಯೋತ್ಪಾದಕಕ್ಕೆ ಬೆಂಬಲ ಮಾಡೋದು ಅಲ್ಲ. ಇವರು ಮೊನ್ನೆ ಫೈಲನ್ನು ಪರವಾಗಿ ಮಾತಾಡಿದ್ರು. ಹಾಗಾದರೆ ಇವರು ನಂಬರ್ 1 ಇವರೇ ಕಾಣಬೇಕಾಗಿತ್ತು. ಅದಕ್ಕೆ ನಾವು ಹೇಳಿದ್ರೆ ಎಲ್ಲೇ ತಗೊಂಡು ಬನ್ನಿ, ಇಲ್ಲಿಗೆ ರಾಷ್ಟ್ರೀಯ ಒಂದು ತನಿಖಾ ತಂಡ ಬಂದು ಇದನ್ನು ತನಿಖೆ ಮಾಡಲಿ. ಇನ್ನಾದರೆ ಮಾಡ್ತಾರೆ. ಈ ಪೊಲೀಸರನ್ನು ಎಲ್ಲರಿಗೆ ಈ ಸರ್ಕಾರ ಇರ್ತಾರೆ ಅಲ್ಲಿವರೆಗೆ ಈ ಪೊಲೀಸರು ನಾವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರಿಗೆ ಗೊತ್ತಿತ್ತಲ್ಲ ಈ ಘಟನೆ ಗೊತ್ತಿದೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅವನು ಎಲ್ಲವನ್ನೂ ವಿವರಿಸಿದ್ದಾನೆ ಪೊಲೀಸರಿಗೆ, ಹೀಗೀಗಾಗುತ್ತೆ. ಅದರ ಜೊತೆ ಯಾರು ಆಕ್ರಮಣ ಮಾಡಬೇಕಿದ್ರು ಆ ಆಕ್ರಮಣ ಮಾಡೋರಿಗೆ ಪೂರ್ತಿಯಾದಂತಹ
ಮತ್ತೊಂದು 20 ಜನ ಇವರು ಅರೆಸ್ಟ್ ಮಾಡಿ 2 ಜನರನ್ನು ಮುಸಲ್ಮಾನ ಹೆಣ್ಮಕ್ಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಎಲ್ಲ ನೋಡ್ತಾ ಇದ್ದಾರೆ, ಟಿವಿ ಗೊತ್ತುಂಟು, CC ಕ್ಯಾಮರಾದಲ್ಲಿ ತೆಗೆದು ಬರ್ತಾ ಇದೆ, ಎಲ್ಲರಿಗೂ ಕಾಣ್ತಾ ಇದೆ, ಅವ್ರು ಮಾತಾಡ್ತಾ ಕಾಣುತ್ತೆ, ಎಲ್ಲವೂ ಕಾಣ್ತಾ ಇದೆ. ಅವರನ್ನು ನಾವು ಎನ್ಕ್ವೈರಿ ಮಾಡಿದ್ರು. ಯಾಕೆ ಅವರೇ ಎನ್ಕ್ವೈರಿ ಮಾಡ್ತೀರಾ? ಯಾಕೆ ಕರ್ಕೊಂಡು ಬರಲಿಲ್ಲ ಸ್ಟೇಷನ್ಗೆ? ನಮ್ಮನ್ನೆಲ್ಲ ಹಾಗೆ ಮಾಡ್ತೀರಾ? ನಮ್ಮನ್ನ ಎಲ್ಲ ಅಲ್ಲೇ ಕಾಣಲು ಸ್ವಲ್ಪ ದೂರದಲ್ಲಿ ಕಂಡು ನಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ನಾನು ಹೊರಟು ಎಲ್ಲ ಮಾಡ್ತೀರಲ್ಲ ನೀವು, ಅವರೇ ಯಾಕೆ ಕರ್ಕೊಂಡು ಬರಲಿಲ್ಲ? ಅವರು ಹೇಳಿದ್ರು ಸುಮ್ಮನೆ ನಾವು ಏನಾದ್ರು ವ್ಯಾಪಾರ ಅದೇ ವ್ಯಾಪಾರ ವ್ಯವಹಾರ DJ ಹಳ್ಳಿಯಲ್ಲಿ ಆದರೂ ಕೂಡ ಅದನ್ನೇ ಹೆಣ್ಣುಮಕ್ಕಳಿಗೆ ಮುಸಲ್ಮಾನ ಹೆಣ್ಣುಮಕ್ಕಳಿಗೆ ಆಮೇಲೆ ಅವರಿಗೆ ಮಾಡಬೇಕಂತ ಒತ್ತಡ ಬಂದಾಗ DJ ಹಳ್ಳಿ ಇನ್ನೂ ವಿಚಿತ್ರ. ಅಲ್ಲಿ ಇದ್ದಂಥ ಶಾಸಕರು ಅವರು SC ಜನಾಂಗಕ್ಕೆ ಸೇರಿದವರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು, ಅವರ ಮನೆಯನ್ನು ಕೂಡ ಸುಟ್ಟು ಹಾಕಿ ಸಿದ್ದರಾಮಯ್ಯ ಪರವಾಗಿ ಹೋಗಲಿಲ್ಲ, DK ಶಿವಕುಮಾರ್ ಅವರ ಪರವಾಗಿ ಹೋಗಲಿಲ್ಲ. ಎಂತ ಅವಸ್ಥೆ ನೀವು, ಎಲ್ಲರಿಗೂ ಹೀಗೆ ಬರುತ್ತಾರೆ. ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಅಲ್ಲಿಗೆ ಮುಸಲ್ಮಾನ ಹೆಣ್ಮಕ್ಳು ಯಾಕೆ ಕೇಳಿದ್ರೆ ಅವರು ರಾತ್ರಿ 9 ಗಂಟೆಗೆ ಮತ್ತೊಬ್ಬರೇ ಸ್ವಲ್ಪ ತರಲಿಕ್ಕೆ ಹೋದದ್ದು. ಇದನ್ನು ನೀವು ನಂಬ್ತೀರಾ? ಅವರನ್ನು ಬಿಡ್ತೀರಾ? ಆ ದೇಶದಿಂದ ಹೊರಗಿಡ್ತೀರಾ? ಭಾರಿ ಪ್ರಮುಖವಾದಂಥ ಪಾತ್ರ ಹೊಂದಿದೆ. ಬಾಂಗ್ಲಾದೇಶದಲ್ಲಿ ಒಂದು 5 ವರ್ಷಗಳಿಂದ ಗಲಾಟೆ ಮಾಡ್ತಾರೆ. ನಾನು ಒಂದು ದಿವಸ ನೋಡಿದ ದಿವಸ 2 ಹಿಂದೂ ಹೆಣ್ಣು ಮಕ್ಕಳನ್ನು ಕಂಬಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ. ಯಾರು ಹೊಡಿತಾ ಇದ್ದಾರೆ ಅಂದರೆ ಮುಸಲ್ಮಾನ ಹೆಣ್ಮಕ್ಕಳು ಹೊಡಿತಾರೆ, ಹುಡುಗ ಹಾಕಿದರೆ ಹೊಡಿತಾ ಇದ್ದಾರೆ. ಬದುಕ್ತೀವಿ ನಾವು, ಬದುಕಲಿಕ್ಕೆ ಶಾಂತಿ ಇದೆಯಾ? ಚಂದ್ರಶೇಖರ್ ಹೇಳಿದೀಗ ಇದಕ್ಕೆ ಕಾರಣ ಯಾರು? ನಾವೇ ಕಾರಣ. ಹಿಂದೂ ಸಮಾಜ 180 ಇರುವಂಥ ಹಿಂದೂ ಸಮಾಜ ಇದಕ್ಕೆಲ್ಲರಿಗೂ ಬೆಂಬಲ ಕೊಡ್ತಾ ಇದೆ. ಹಿಂದೂ ಸಮಾಜ ಎಲ್ಲ ಹಂತದಲ್ಲಿ ನಾನು ಹೇಳ್ತಲ್ಲ, ಪ್ರಮುಖರಾಗಿ ನಮ್ಮ ಸೀಟಿಗೋಸ್ಕರ, ನೋಟಿಗೋಸ್ಕರ ಎಲ್ಲ ರೀತಿಯಲ್ಲಿ ವ್ಯವಹಾರ ಮಾಡ್ತೇವಲ್ಲ ನಾವು ಅವ್ರ ಹತ್ರ. ಅದಕ್ಕೋಸ್ಕರ ಅದೇ ರೀತಿಯಿಂದ ಹೊಡಿತಾನೆ. ಒಂದು 10 ವರ್ಷದ ಹಿಂದೆ ಗದಗದಲ್ಲಿ ಒಂದು ಹನುಮಂತನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ತಂದೆ. ಒಂದು 30-35 ಜನ ಇದ್ದರು, ಒಂದು 5-6 ಜನ ಹೆಣ್ಮಕ್ಳು. ಇವರು ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಮುಸಲ್ಮಾನ ಮಸೀದಿ, ಅಲ್ಲಿಂದ ಇವರಿಗೆ ಹಿಂದೆ ಮುಂದೆ ಏನು ಇಲ್ವೇ ಇಲ್ಲ, ಯಾಕೆ ಹೊರತು ಏನಿಲ್ಲ, ಹುಚ್ಚಿತನ ಅವರಿಗೆ ಆಗಾಗ ಹುಚ್ಚಿ ಹೀಗೆ ಏರ್ತಾನೆ ಇರ್ತದೆ. ಅದಾದ್ಮೇಲೆ ಜನ ಕೇಳಿ ಬಂದ್ರೆ ಮಸೀದಿಯಿಂದ ತಲವಾರು ರಾಡ್ ಹಿಡ್ಕೊಂಡು ಎಲ್ಲ ಬರ್ತಾ ಇದ್ದಾರೆ. ಅದರ ವಿಡಿಯೋ ಇದೆ, ನಮ್ಮ ವಿಡಿಯೋ ಇದೆ, ಸುಮ್ಮನೆ ಮಾತಾಡ್ತಾರೆ. ಅಂದರೆ ಇವರ ಮಸೀದಿ ಈ ರೀತಿಯ ತಲವಾರನ್ನ ಉದ್ದದನ್ನ ಅದನ್ನು ಇಟ್ಟುಕೊಳ್ಳಿಕ್ಕೆ ಬೇಕಾದಂಥ ಜಾಗ. ಕೆಲವು ಕಡೆ ಬಾಂಬ್ಗಳನ್ನು ಇಟ್ಕೊಂಡಿದ್ದಾರೆ. ಈಗ ದೇಶದ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡಿದ್ರೆ ನಾವು ಪ್ರತ್ಯಾಕ್ರಮಣ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಅಧಿಕಾರಿ ಹೇಳ್ತಾನೆ, ಮದ್ರಸದಿಂದ ಬರ್ತಾ ಇರುವುದು ನಮಗೆ ಸೆಕೆಂಡ್ ಟೈಮ್. ಅಂದರೆ ಉಗ್ರಗಾಮಿಗಳು ಒಂದ್ಸತಿ ಮುಗಿದ್ರೆ 150 ಜನ ಸತ್ತಿದ್ದಾರೆ ಅದಂದ್ರೆ ಮುಗಿದರೆ ನಮ್ಮ ಹತ್ರ ಅಲ್ಲ. ಯಾರಿಗೆ ಮದ್ರಸದಿಂದ ಬರುವುದು ಅಂದರೆ ಮದ್ರಸದಲ್ಲಿ ನೀವೇನು ಹೇಳ್ಕೊಡ್ತಾರೆ? ಭಾರತದಲ್ಲಿ ಅದನ್ನೇ ಹೇಳ್ಕೊಡ್ತಾ ಇದ್ದೀನ. ದೇಶದ್ರೋಹಿ, ಧರ್ಮದ್ರೋಹಿ ಅಂತ ಹೇಳುವಂಥ ವಿಚಾರವನ್ನು ಕಣ್ಣು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಒಪ್ಪಿನ ಗಲಾಟೆ ಇಡೀ ರಾಜ್ಯ ಬಂದ್ ಮಾಡಿರಲ್ಲ ಅವರು. ಒಪ್ಪಿಗೆ ಏನು ಮಾಡ್ತಾ ಇರೋದು? ಎಲ್ಲ ಹಿಂದೂ ಭೂಮಿಗಳನ್ನು ತನ್ನದು ಅಂತ ಯೋಚನೆ ಮಾಡ್ತಾ ಇರೋಂಥ ಕೆಲಸ ಮಾಡ್ತಾ ಇದ್ದಾರೆ ಸಂಸ್ಥೆ. ಬ್ರಿಟಿಷರು ನಮ್ಮನ್ನು ಹೊಡಿಲಿಕ್ಕೋಸ್ಕರ ಮಾಡಿದ್ರು. ಇವರೆಲ್ಲ ಲಾಭ ಬರ್ತದೆ. ಕಾಂಗ್ರೆಸ್ ಅದಕ್ಕೆ ಬೆಂಬಲ ಕೊಟ್ಟಿದೆ, ಸಂವಿಧಾನಬದ್ಧವಾದಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ 2013ರಲ್ಲಿ ಮನಮೋಹನ್ ಸಿಂಗ್ ಕೊನೆಯ ಕ್ಷಣದಲ್ಲಿ
ಅದನ್ನು ನಾವು ನೋಡಿದರೆ ಅದು ಮನಸ್ಸಿನ ಬೆಳಿಗ್ಗೆ ಅಂತ ಆಗಿಬಿಟ್ಟಿದೆ. ಅದು ವಿಜಯಪುರದಲ್ಲಿ ಆಯಿತು, ಕಲಬುರಗಿಯಲ್ಲಿ ಆಯಿತು. ಆವಾಗ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಯಾರಪ್ಪ ತಹಶೀಲ್ದಾರ್ ಚಿಕ್ಕಪ್ಪ ಮಾಡಿದ್ದಾನೆ ಅಂತ. ಅದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತದೆ, ದಾವಣಗೆರೆಗೆ, ಚಿತ್ರದುರ್ಗ, ಮಂಡ್ಯಕ್ಕೆ, ಮಂಗಳೂರಿಗೆ. ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ನನಗೆ ಹೇಳ್ತಾರೆ, ನಾನು 4 ತಿಂಗಳ ಹಿಂದೆ ಒಂದು 400 ಎಕರೆ ಭೂಮಿ ನಮ್ಮ ಜಿಲ್ಲೆಯಲ್ಲಿ ಅದು ವಕ್ಫಿಗೆ ಹೋಗಿದೆ. ತಮಿಳುನಾಡಿನಲ್ಲಿ ಒಂದು ದೇವಸ್ಥಾನ 1500 ವರ್ಷದ ಇತಿಹಾಸದ ಒಂದು ದೇವಸ್ಥಾನ, ಅದು ವಕ್ಫ್ ಅಂದ್ರೆ 1500 ವರ್ಷಕ್ಕಿಂತ ಮುಸಲ್ಮಾನರಲ್ಲಿ ಪಾರ್ಲಿಮೆಂಟ್ 4% ಮಾತಾಡ್ತಾರೆ. ಆ ಪಾರ್ಲಿಮೆಂಟ್ನಲ್ಲಿ ವಕ್ಫ್ ಕಟ್ಟಾರೆ. ಉಳಿದಂಥ ಶಾಸಕರೆಲ್ಲ ಇದ್ದಂಥ ಭೂಮಿ ವಿಧಾನಸೌಧ ಅದನ್ನು ವಕ್ಫ್ ಕಟ್ಟಾರೆ. ನಾನು ಏನು ಮಾಡ್ತಾರೆ ಅದಕ್ಕೋಸ್ಕರ ಆವತ್ತು ನಾನೇನು ಹೇಳಿದೆ, ಅವರು ಹೇಳಿದ್ದಾರೆ ಅಂತ ಲಡಿಕೆಯಲ್ಲಿ ಹಿಂದೂಸ್ತಾನ್ ಆ ಕಾರ್ಯ ನಡೀತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಆಗಿರುವಂಥದ್ದು, ಮೊನ್ನೆ ಆಗಿರುವಂಥ 10 ದಿವಸದಿಂದ ಆಗಿರುವಂಥ ಘಟನೆ ಇದೆ. ಆ ದೃಷ್ಟಿಯಲ್ಲಿ ಆಗಿರುವಂಥದ್ದು. ಅದಕ್ಕೆ ಬೇಕಾದಂಥ ಜನ್ಮದ ಯಾರ್ಯಾರು ರಾಜಕೀಯ ನಾಯಕರು ಕೊಡಬೇಕಾ ಅದೆಲ್ಲ ರೀತಿಯಿಂದ ರಾಜಕೀಯ ನಾಯಕರು ಕೊಡ್ತಾರೆ. ಬಹಿಷ್ಕಾರ ಮಾಡಿ ಯಾರ್ಯಾರು ಈ ರೀತಿ ಹಿಂದೂ ವಿಚಾರಕ್ಕೆ ವಿರುದ್ಧವಾಗಿ ಯೋಚನೆ ಮಾಡ್ತಾರೋ, ಕೆಲಸ ಮಾಡ್ತಾರೋ ಅಂಥವ್ರನ್ನು ಬಹಿಷ್ಕಾರ ಮಾಡಿ. ರಮಾನಾಥನ ಇಷ್ಟೆಲ್ಲ ಸಾಕಾರ ಮಾಡಿದಂಥ ಒಂದು ಕುಟುಂಬ ಇದು. ಒಂದು ಮಾತು ಹೇಳಬೇಕು, ಎಂಥ ಅವಸ್ಥೆ, ಎಂಥ ಷಂಡತನ ಇದು. ಅದಕ್ಕಿಂತ ಹೆಚ್ಚು ಒಬ್ಬ ನಾಚಿಕೆಗೀಡಾಗುವಂಥ ಪ್ರಸಂಗ ಇದೆಯಾ? ದುರ್ಬಲ ಆಗುವಂಥ ಪ್ರಸಂಗ ಇದೆಯಾ? ಅಂಥ ಪ್ರಸಂಗದಲ್ಲಿ ಅಲ್ಲಿ ಇನ್ನೊಬ್ಬ ಪಂಚಾಯತ್ ಮೆಂಬರ್ ಹೋಗಬಾರ್ದು ಅಂತ ಅವರದು ಫತ್ವ ಹೊರಡಿಸಿದ್ದಾರೆ. ಫತ್ವ ಈ ಹಿಂದೂಗಳಿಗೆ ಹೊರಡಿಸಿದ್ದಾರೆ. ಅದು ಆಶ್ಚರ್ಯ ನನಗೆ. ಅದನ್ನು ಒಪ್ಪಿಕೊಂಡಿದ್ದಾರೆ. ಏನೋ ಭಯವಿಲ್ಲ ನನಗೆ. ಒಳ್ಳೆಯದು ಹೇಳಿಗಳಾಗಿ ಒಪ್ಪಿಕೊಂಡಿದ್ದಾರೆ. ಇಂಥ ಪ್ರಸಂಗ ಇವತ್ತಿದೆ. ಕಾಂಗ್ರೆಸ್ ಅದು 100ಕ್ಕೆ 100 ಅವರ ಕಟ್ಟಿ ಒಳಗೆ ಸೇರಿರುವಂಥ ಒಂದು ಪಕ್ಷ. ಯಾವ ಕಾಲದಲ್ಲಿ ಕೂಡ ಹಿಂದೂಗಳು ಎಷ್ಟೇ ಬೆಂಬಲ ಮಾಡಿ ಯಾವ ಅವನು ಯಾವುದೇ ಸ್ಥಾನದಲ್ಲಿ ಅವನಿಗೆ ಗೌರವ ಇಲ್ಲ. ಯಾವ ಬೇಕಾದ್ರೆ ಅವರನ್ನು ಕಿತ್ತ ಹಾಕ್ಬೋದು, ಯಾವ ಬೇಕಾದ್ರೆ ಅವರ ಮೇಲೆ ಆಕ್ರಮಣ ಮಾಡ್ಬೋದು. ಅಂಥ ವಾತಾವರಣ ಇವತ್ತಿದೆ. ಅದಕ್ಕೋಸ್ಕರ ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಬೇಕಾದಂಥ ಅವಶ್ಯಕತೆ ಇದೆ. ನಾವು ಮತ್ತೆ ಕೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದವರು ಮನೆ ಗೌರವ ಶಾಸಕರು ಎಂಪಿಗಳೆಲ್ಲ ಹೋಗಿದ್ದಾರೆ. ಎನ್ಐಎ ಮೂಲಕ ಹೋಗಿದ್ದಾರೆ. ಆವಾಗ ಇಲ್ಲಿ ಫಯಾಜನ ಮನೆಯಿಂದ ಏನಿಲ್ಲ ಅವರು ಒಳ್ಳೆಯವರು ಹಾಗೆ ಹೀಗೆ ಅಂತ ಪ್ರತಿಪಾದನೆ ಮಾಡಿದಾರಲ್ಲ, ಅವರ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ನನಗೆ ಭಯೋತ್ಪಾದಕರಿಗೆ ಬೆಂಬಲ ಮಾಡೋದು ಭಯೋತ್ಪಾದಕ ನಂಬರ್ 1, ಎಕ್ಯೂಸ್ ನಂಬರ್ 1. ಇದು ಒಂದು ತನಿಖೆ ಆಗಬೇಕು. ನನಗೆ ಆಗಬೇಕಲ್ಲ. ನಮ್ಮ ಪಕ್ಕದಲ್ಲಿ ಒಬ್ಬ ದೇಶದ್ರೋಹಿ ಕೂತ್ಕೊಂಡಿದ್ದಾನೆ, ಧರ್ಮದ್ರೋಹಿ ಕೂತ್ಕೊಂಡಿದ್ದಾನೆ ಅಂತ ಹೇಳುತ್ತಾರೆ. ಹೌದಾದ್ರೂ ಆಗಬೇಕಲ್ಲ. ನಮ್ಮ ಆಸೆ ಹೌದು ಇದೆ. ಆದರೆ ಎಲ್ಲಿಯೇ ತನಿಖೆ ಮಾಡಿ ಹೇಳಿ ಆ ರೀತಿ ಕೆಲಸಗಳು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಏನಿರಬೇಕು, ಇದೊಂದು ಹೋರಾಟ. ಪೂರ್ಣ ಅಂದರೆ ಪೂರ್ಣ ಹೋರಾಟ. ಪೂರ್ಣ ಹೋರಾಟದ ಒಂದು ಶಬ್ದ, ಪೂರ್ಣ ಪ್ರತಿಕಾರದ ಒಂದು ಹೋರಾಟ. ದಯವಿಟ್ಟು ಹಿಂದಕ್ಕೆ ಹೋಗಬೇಡಿ, ದಯವಿಟ್ಟು ಹಿಂದಕ್ಕೆ ಹೋಗಿ. ಎಲ್ಲಿಗೆ ಓಡ್ತೀರಾ? ಕಳೆದ 1,000 ವರ್ಷದಲ್ಲಿ ಹಿಂದೂ ಓಡಿದೆ. ಎಲ್ಲಿಗೆ ಓಡಿದ್ರು ನಾವು ಹೇಳಿ? ನೀವು ಮತ್ತೆ ಬಿಟ್ಟು ಹೋಗ್ತೀರಾ, ಭಟ್ಟನೆ ಬಿಟ್ಟು ಹೋಗ್ತೀರಾ, ಭಟ್ಟೋರು ಬಿಟ್ಟು ಹೋಗ್ತೀರಾ, ಮಂಗಳೂರು ಬಿಟ್ಟು ಹೋಗ್ತೀರಾ. ಹಿಂದೂಗೆ ಜಗತ್ತಿನಲ್ಲಿ ಯಾರು ಬೆಲೆ ಕೊಡ್ತಾರೆ, ಯಾರು ಜಾಗ ಕೊಡ್ತಾರೆ? ಅದಕ್ಕೋಸ್ಕರ ಓಡುವ ಪ್ರಶ್ನೆ ಇಲ್ಲ, ಎದುರಿಸಬೇಕು. ಅದಕ್ಕೋಸ್ಕರ ಎದುರಿಸುವಂಥ ತಾಕತ್ತಿದೆಯಾ? ನಾನು ನನ್ನ ಕಡೆ ಹೆಣ್ಮಕ್ಳಿದ್ದಾರೆ. ಹೆಣ್ಣುಮಕ್ಕಳೆಲ್ಲ ಅಲ್ಲೇ 40 ದಿನ ಅತ್ಯಾಚಾರ. ನೀವೇನು ಬೇರೆ ಮಾಡಿದ್ದೀರಾ? ನಾನು ಅವರಿಗೆ ಹೇಳಿದೆ, ಒಂದು ವಿಜ್ಞಾಪನೆ ಮಾಡಿ ನೋಡಿದ್ದಾರೆ ಎಲ್ಲ ಮನೆಯ ಹತ್ರ. ನಿಮ್ಮ ಹತ್ರ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ. ವ್ಯಾನಿಟಿ ಬ್ಯಾಗ್ನಲ್ಲಿ ಒಂದು ರೋಸ್ಟು ಹಾಕಿ ಒಂದು ಚೂರಿ ಇಟ್ಕೊಳ್ತೀರಾ? ಒಂದು 6 ಇಂಚಿನ ಚೂರಿ ಇಟ್ಟುವುದಕ್ಕೆ ಅನುಮತಿ ಏನು ಬೇಡ. ಒಂದು ಚೂರಿ ಇಟ್ಕೊಳ್ಳಿ. ಅವರ ಆಕ್ರಮಣ ಮಾಡಲಿಕ್ಕೆ ಬಂದಾಗ ಯಾವ್ದಾದ್ರು ನೀವೇನಾದ್ರು ಕೈ ಹೀಗೆ ಮಾಡಿದ್ರೆ ನೀವೇನಿಲ್ಲ ಅಂತ ಅನ್ಸ್ಬಿಡ್ತಾರೆ. ಕೊಟ್ಟಿದ್ದೇನೆ ಯಾರು ಕೇಳಿದ್ರೆ ನಿಮ್ಮನ್ನು. ಅದೇ ಒಂದ್ಸಲ ಚೂರಿಯಲ್ಲಿ ಎತ್ತಿ ಹಿಡಿದ್ರೆ ನೀವು ಆವಾಗ ಈ ಆಕ್ರಮಣ ನಿಂತು ಹಿಂದೂ ಸಮಾಜ ಉಳಿದು ಗಂಡಸರಿಗೆ ಮಾಡಬೇಕು. ನಾವು ಕೆಲವರು ಇಟ್ಕೊಂಡಿದ್ದೇವೆ ನನ್ನ ಮೇಲೆ 109 ಆದರೂ
ನಮಗೆ ಉಳಿಗಾಲ ಇಲ್ಲ. ಅದು ಖಂಡಿತ. ಇವತ್ತಲ್ಲೇ ನಾಳೆ ಅವರು ನಮ್ಮೆಲ್ಲ ಆಕ್ರಮಣ ಮಾಡೇ ಮಾಡಿ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನೆನಪಿಟ್ಕೊಳ್ಳಿ, ಪಕ್ಕದ ಮನೆ ಹೆಣ್ಣು ಮಗಳು ಕೂಡ ಜಾತಿ ಕೂಡ ನಮ್ಮ ಮೇಲೆ ಆಕ್ರಮಣಕ್ಕೆ ಬರ್ತಾಳೆ ಅಥವಾ ನಮ್ಮನ್ನು ಹಿಡಿದಿರ್ತಾಳೆ. ಅವರೇನು ಮಾಡಬೇಕಾದ್ರೆ ಮಾಡುವಂತ ಕೆಲಸ ಮಾಡ್ತಾರೆ. ಉದಾಹರಣೆಗಳು ತುಂಬ ಇದೆ, ತುಂಬ ಇದೆ. ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುವುದಿಲ್ಲ. ಅಂತ ಉದಾಹರಣೆಗಳು ನಮ್ಮ ಜೊತೆ ಯಾರಿಗೆಯೇ ಮತಾಂತರ ಮಾಡಲಿಕ್ಕೆ ಪ್ರೇರಣೆ ಮಾಡಬೇಕು, ಯಾರಿಗೆ ಅವರ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಹಿಡಿದು ನಿಲ್ಲಿಸಿ ಆಕ್ರಮಣವನ್ನು ಹಿಡಿದು ನಿಲ್ಲಿಸಿದಲ್ಲ ಅವಳನ್ನು. ಅದಕ್ಕೋಸ್ಕರ ನಾವೇನಾದರೂ ತಯಾರಾಗಲಿಲ್ಲ ಅಂತಂದರೆ, ಪ್ರತಿಭಟನೆಗೆ ನಾವು ಸಿದ್ಧರಾಗಲಿಲ್ಲ ಅಂತಾರೆ, ದಯವಿಟ್ಟು ನೀವು ಹೆದರ್ಬೇಕಾಗ್ತಿಲ್ಲ. ಮನುಷ್ಯ ಇವತ್ತರ ನಾಳೆ ಸಾಯಿದೆ, ಅದೆಲ್ಲ ಹೇಳೋ ಪ್ರಶ್ನೆ ಇಲ್ಲ. ಸುವಾಸನ ನಾವು ನೆನಪಿಟ್ಟುಕೊಳ್ಳೋದು ಯಾಕೆ? ಹೋರಾಟ ಮಾಡೋಣ ಅಂತ ತಾಯಿ ಗೊತ್ತು ನನಗೆ, ನೋವಿದೆ. ಆದರೆ ಇವರ ಮಗನಿಗೆ ಸಿಕ್ಕಿದಂತ ಒಂದು ಸನ್ಮಾನ ಯಾರಂದ್ರೆ ಇನ್ನು ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂದರ್ಭದಲ್ಲಿ ಆ ಸನ್ಮಾನ ಸಿಗುತ್ತಾ? ಅವರ ಮಗನನ್ನು ಕಳ್ಕೊಂಡಿದ್ದಾರೆ. ಯಾರೇ ಸನ್ಮಾನ ಅವನಿಗೆ ಕೊಟ್ಟಿರೋದು ಅಂತ ಹೇಳಿದ್ರೆ, ನೀನು ಇಡೀ ನಮಗೋಸ್ಕರ, ಇಡೀ ಹಿಂದೂ ಸಮಾಜಕ್ಕೋಸ್ಕರ, ಈ ಧರ್ಮವನ್ನು ಉಳಿಸಲಿಕ್ಕೆ, ಈ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ, ಈ ದೇಶವನ್ನು ಉಳಿಸಲಿಕ್ಕೋಸ್ಕರ ನೀನು ಬದುಕಿದ್ದೀನಿ. ಕೊನೆಯ ಮಾತನ್ನು ಹೇಳಿದ್ದು ಅಂತ ನನಗೆ ಸುದ್ದಿ ಬಂದಿರಲಿಲ್ಲ. ಯಾರಿಂದ ಹೊರಗೆ ಬರುತ್ತೆ ಅನ್ನೋದು ಯಾರಿಗೆ ಫೋನ್ ಮಾಡ್ತಾರೆ, ಸರಿ ನನಗೆ ಗೊತ್ತಿಲ್ಲ ಯಾರು ಅಂತ. ಫೋನ್ ಮಾಡಿದ್ರೆ ವಾರ ಶುರುವಾಗಿದೆ, ಯುದ್ಧ ಶುರುವಾಗಿದೆ. ಅವರ ಮಾತನ್ನು ಸತ್ಯ ಮಾಡಬೇಡ ಅಂತ ನನಗೆ ವಿಷಯ ಇಲ್ಲ. ವಾರ ಶುರುವಾಗಿದೆ ಅಂತ ಹೇಳಿದ ವಾರದಲ್ಲಿ ಒಂದು ಬಂಧನಾಗಿ. ಈಗ ಮೊನ್ನೆ ಹುಚ್ಚು ಪಾಕಿಸ್ತಾನ ಮತ್ತು ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ನಮ್ಮಲ್ಲಿ 5 ಜನ ಸೈನ್ಯಾಧಿಕಾರಿಗಳನ್ನು ನಾವು ಕಳ್ಕೊಂಡಿದ್ದೇವೆ. ಯುದ್ಧದಲ್ಲಿ ಕಳ್ಕೊಳ್ಳುವ ಹಾಗೆ ಇದೆ. ಅದಕ್ಕೋಸ್ಕರ ಸುವಾಸನ ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ಸುಮ್ಮನೆ ಕೂತಿದೆ ನಾವು ಮತ್ತೆ ಹೀಗೆ ನಾವು ಹೇಳಿಕೊಳ್ಳಲ್ಲ. ನರಿಯ ನಾಯಿಯ ಮಕ್ಕಳಲ್ಲ, ಸಿಂಹದ ಮಕ್ಕಳು ಯೋಚನೆ ಮಾಡಬೇಕಲ್ಲ. ಅದಕ್ಕೋಸ್ಕರ ಸಿಂಹದ ಮಗ ಆಗಿ ಸುವಾಸನ ಮೇಲೆ ನಿಂತಿದ್ದಾನೆ. ಅದೇ ಪರಂಪರೆಯಲ್ಲಿ, ಅದೇ ಪೀಳಿಗೆಯಲ್ಲಿ ಮುಂದುವರಿಸುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಲ್ಲ ಅಗತ್ಯ ಇದೆ. ಅದಕ್ಕೋಸ್ಕರ ಹೆದರಬೇಕಿಲ್ಲ. ಕೇಸ್ಗಳು ಬಿಡುತ್ತೆ ನೋಡೋಣ, ಯಾವ ರೀತಿಯಲ್ಲಿ ಅದನ್ನು ಎದುರಿಸಬೇಕು ಅಂತ ನೋಡೋಣ. ಹೋರಾಟ ಓಡಬೇಕು, ಯಾರು ಓಡುವಂತ ಪ್ರಶ್ನೆ ಇಲ್ಲ ಇಲ್ಲ. ಅಕಸ್ಮಾತ್ ಈ ರೀತಿ ಮೋಸ ಮಾಡುವ ಜೊತೆಯಲ್ಲಿ ಅವರು ಮತ್ತೊಬ್ಬರಿಗೆ ವ್ಯಾಪಾರ ಮಾಡಬೇಕು, ವ್ಯಾಪಾರ ಖಂಡಿತ ಮಾಡಬೇಕು. ನಮ್ಮ ಹಣದಿಂದ ಅವರು ತಲವಾರು ತಗೊಂಡಿದೆ, ನಮ್ಮ ಹಣದಿಂದಲೇ ಅವರು ಪ್ರಾಡ್ ತಗೊಂಡಿದೆ, ನಮ್ಮ ಹಣದಿಂದ ಅವರು ಪಿಸ್ತೂಲ್ ತಗೊಂಡಿರುವಂಥದ್ದು. ನಾವು ಒಂದೇ ₹1 ಹೆಚ್ಚು ಪಕ್ಕದ ಹಿಂದೂ ಅಂಗಡಿಯಿಂದ ಹೋಗ್ತೇವೆ. ನಾವು ₹100 ತೆಗೆದು ಅವನ ಕಾಲಿಂಗೇಶ್ವರಕ್ಕೆ ದೇವಸ್ಥಾನಕ್ಕೆ ಕೊಡ್ತಾರೆ ₹100. ಇವನು ಕೊಡ್ತಾನ ಕಾಲಿಂಗೇಶ್ವರ ದೇವಸ್ಥಾನ ಯಾವ ಹೋಗಿ ಯೋಚನೆ ಮಾಡೋದು, ಅಥವಾ ಬೇರೆ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡೋದು ಯಾವ ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರ ನಮ್ಮ ವ್ಯವಹಾರ ಎಲ್ಲ ಹಂತದಲ್ಲಿ ನಾವಿಟ್ಟು ಎಲ್ಲ ಮುಖದಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಸುವಾಸನ ಸ್ಥಿತಿಯ ಬೆಲೆ ಯಾವುದಿದೆ ಅದು ನಮಗೆ ಮತ್ತೆ ತೋರಿಸುತ್ತದೆ. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಯೋಚನೆ ಮಾಡಬೇಕು. ಹಿಂದೂ ಸಮಾಜ ಶ್ರದ್ಧೆ ಆಗಲೇಬೇಕು, ಸನ್ಮಾನ ಆಗಲೇಬೇಕು, ಎಲ್ಲ ರೀತಿಯಿಂದ ಆಗಬೇಕು. ಬರೀ ಹುಚ್ಚು ಹುಚ್ಚು ಕೆಲಸಗಳನ್ನು ಮಾಡೋದಲ್ಲ, ಯೋಜನಾಬದ್ಧವಾಗಿ ಅದು ಏನು ಮಾಡಬೇಕು ಎಲ್ಲರೂ ಅಂತ ಯೋಜನೆ ಮಾಡ್ಕೊಂಡು ಮಾಡಿ. ಓಡೋದು ಮಾತಾಡ, ಓಡೋದು ಮಾತಾಡ, ಎದುರಿಸ್ತೇವೆ ಅಂತ ಹೇಳುವಂಥ ನಿರ್ಣಯ ಹೇಳೋದಾ, ಎದುರಿಸ್ತೇವೆ ಅಂತ ಹೇಳುವುದ, ಕೈಯಲ್ಲಿ ಎದುರಿಸ್ತೇವೆ ಅಂತ ಹೇಳುವುದು ತಾಯಿ ಮತ್ತು ತಂದೆಗೆ ಕೊಡುವಂಥ ವಚನ. ಅದು ಮೋಹನ್ ಮತ್ತು ಸುವರ್ಣ ಕೈಯಾದರೆ ಅವರಿಗೆ ಒಂದು ಮಾತು, ನಿಮ್ಮ ಮಗನ ಪ್ರಾಣಿ ಹೋಗಿದೆ, ಹಾಗೆ ಹೋಗಲಿಲ್ಲ, ಹಾಗೆ ಹೋಗ್ತಿಲ್ಲ. ಅದಕ್ಕೆ ಇನ್ನೊಂದಷ್ಟು ಪ್ರತಿಕಾರ ಒಂದಾದರೆ ಮತ್ತೊಂದು ಬಿಡಿ. ನಾನು ಮೊನ್ನೆ ಯುದ್ಧದಲ್ಲಿ ಯುದ್ಧ ಹೋಗಲೇ ಅದಕ್ಕೋಸ್ಕರ 26 ಜನ ಅವರು ಕೊಂದು ಬೆಳಗಾವಿಯಲ್ಲಿ 150 ಜನ ಒಬ್ಬರನ್ನು ಕೊಂದಿದ್ದೇವೆ. 150 ಜನ ಚೌಟದಲ್ಲಿ ವರ್ಣನೆ ಮಾಡ್ತಾರೆ. ಇನ್ನು ಹೇಳ್ತಾ ಇದ್ದರೆ ನನಗೆ ಹೆಮ್ಮೆ ರೀತಿಯ ಸೈನ್ಯದವರಿಗೆ ಮಾಡಿ ಎಲ್ಲಿಗೆ ಹೊರಡಬೇಕು ಅಲ್ಲಿಗೆ ಹೋಗ್ತಾರೆ. ತಾಕತ್ತಿದೆ, ಈ ಹಿಂದೂವಿಗೆ ತಾಕತ್ತಿದೆ, ಇದು ನೆನಪಿಟ್ಟುಕೊಂಡು. ಅದಕ್ಕೆ ನಾನು ಹೇಳಿದ್ದು ಆ ಗಾಂಧಿ ಫಿಲಾಸಫಿಯಿಂದ ಬಂದಂಥ ಎಲ್ಲ ಗಾಂಧಿಗಳೆಲ್ಲ ಹೇಳುವಂಥ ಆ ಶಾಂತಿ ಬೇಡ ನಮಗೆ, ಶಕ್ತಿಯುತವಾದಂಥ ಸಮಾಜದ ಶಾಂತಿ ಬೇಕು ನಮಗೆ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ನಮ್ಮ ಸಮಾಜದ ಶಕ್ತಿ ಬೇಕು.
ಇದನ್ನು ದಿಟ್ಟತನದಿಂದ ಯಶಸ್ಸಬೇಕು ಅಂತ ಹೇಳುವಂಥ ಪ್ರಾರ್ಥನೆ, ಅದೇ ನಮ್ಮ ಶ್ರದ್ಧಾಂಜಲಿ ಆಗಿದೆ. ಬನ್ನಿ. ಶಾಸಕರಾದ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಸತೀಶ್ ಕುಂಪಲವರಿದ್ದಾರೆ. 1993 ತನ್ನ 32 ವರ್ಷಗಳ ಜೀವನದಲ್ಲಿ ವಿದ್ಯಾಭ್ಯಾಸದ ಅವಧಿಯನ್ನು ಕಳೆದ 16 ವರ್ಷ ಸಂಘಟನೆಯ ಕೆಲಸ ಕಾರ್ಯವನ್ನು ಮಾಡಿ ಬಲಿದಾನವನ್ನು ಮಾಡಿದರು. ಸುಹಾಸ್ ಮತ್ತು ನಮ್ಮೆಲ್ಲರಿಗೆ ನೆನಪು ಮಾತ್ರ, ಅಳಿದು ಕಾಯ ಉಳಿದು ಕೀರ್ತಿ ಎನ್ನುವಂತೆ ಸುಹಾಸ್ ಸಂಘಟನೆಗಾಗಿ ಮಾಡಿದಂಥ ಕೆಲಸ ಕಾರ್ಯ ಇನ್ನು ಸದಾ ನಮಗೆ ನೆನಪು ಮಾತ್ರ. ಅಂತ ನಾವೆಲ್ಲರೂ ಎದ್ದು ನಿಂತು 1 ನಿಮಿಷ ಮೌನ ಪ್ರಾರ್ಥನೆಗೆ ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ಬಂಧುಗಳೇ, ಕಳೆದ 16 ವೇಳೆ ಸಂಘಟನೆ ಕಾರ್ಯಕರ್ತರಿಗೆ ಬಂದು ಧೈರ್ಯವಂತನಿಂದ ಎಲ್ಲ ಬಂಧುಗಳಿಗೆ ಪೂರ್ವಕವಾದ ನಮನಗಳನ್ನು ಸಲ್ಲಿಸಿದ ಸುಹಾಸ್ನ ಕುಟುಂಬದ ಜೊತೆ ನಾವಿದ್ದೇವೆ ಎನ್ನುವಂಥ ಆ ಸಂದರ್ಭದಲ್ಲಿ ಸಂಯೋಜಿತ ವ್ಯವಸ್ಥೆ ಮಾಡಿದಂಥ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ಸಾಲಾಗಿ ಬಂದು ಸುಹಾಸ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಾನು ನಿಮ್ಮ ನಮನಗಳನ್ನು ಸಲ್ಲಿಸಬೇಕು. ತೊಡಲುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮನಿನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವಗೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿದಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆಂದಿದೆ. ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ. ನಿನ್ನ ಕಣಕಣನೆದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಘನವು ಸತತವು ಎರೆಯುತ್ತಿರುವೆನು ಬರದಲ್ಲಿ. ಮಾತೃಮಂದಿರ ಬೆಳಗುತ್ತಿರಲಿ ನಾನೇ ನಂದ ದೇವಿಗೆ. ಮತ್ತು ತೆರೆದಿ ದೇಹ ಮುರಿಯಲಿ ಸಾರ್ಥಕತೆ ಮಾಡಿದೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ರುದ್ರನಾಗಿ ವಿರೋಧಿ ವಿಷವನು ಪರದಿ ನಾರದ ನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ವಂದಿಸು ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ.